ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ NKR TV ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ. ಅದುವೇ ಶುಕ್ರವಾರದ ವಿಶೇಷ ಧರ್ಮಜ್ಯೋತಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಅತ್ಯಾತ್ಮೀಯ ಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶುಕ್ರವಾರದ ಈ ದಿನ ಯಾವೆಲ್ಲ ಶುಭ ಸುದ್ದಿಯನ್ನು ತಂದಿದ್ದಾರೆ ನಮ್ಮೆಲ್ಲರಿಗಾಗಿ ಕೇಳಿ ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು, ಅವರೇ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ಧನ್ಯವಾದ ಮತ್ತು ನಮಸ್ಕಾರ ನಿಮಗೂ ಕೂಡ. ಶುಕ್ರವಾರದಂದು ಒಂದು ಶ್ಲೋಕ ಜೊತೆಗೆ ಪಂಚಾಂಗ ಶ್ರವಣ ಮಾಡುವ ಗುರುಗಳೇ. ಓಂ ಯಾ ಮಾಯಾ ಮಧುಕೈಟಭ ಪ್ರಮಥಿನಿ ಯಾ ಚಂಡಮುಂಡಾರ್ದಿನಿ ಯಾ ಮಾಯಾ ಮಹಿಷಾಸುರಕ್ಷಯಕರಿ ಯಾ ರಕ್ತಬೀಜಕ್ಷಯೀ ಯಾ ಸಾ ಶುಂಭನಿಶುಂಭದೈತ್ಯದಹಿನಿ ಯಾ ಸಿದ್ಧಲಕ್ಷ್ಮೀ ಪರಾ ಸಾ ಚಂಡೀ ನವಕೋಟಿಮೂರ್ತಿ ಸಹಿತ ಮಾಂ ಪಾತು ದುರ್ಗಾಂಬಿಕಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರ್ಯಾರು ಈ ಒಂದು ನವೆಂಬರ್ ತಿಂಗಳ 21ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಆ ಪರಮಾತ್ಮನ ಅನುಗ್ರಹದಿಂದ ನಿಮ್ಮೆಲ್ಲರ ಜೀವನವೂ ಕೂಡ ಸುಖಮಯವಾಗಿರಲಿ, ನೆಮ್ಮದಿ ಆರೋಗ್ಯ ಆಯಸ್ಸಿನಿಂದ ತುಂಬಿರಲಿ ಅಂತ ಹೇಳಿ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಆನಂತರ ಯಥಾ ಪ್ರಕಾರ ಗ್ರಹಸ್ಥಿತಿಯ ಕಡೆ ಗಮನ ಹರಿಸೋಣ. ಮೊದಲನೇದಾಗಿ ಪಂಚಾಂಗದಲ್ಲಿ ನೋಡೋದಾದರೆ ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು, ಶರದ್ ಋತು ಮುಕ್ತಾಯ ಆಗಿದೆ ನಿನ್ನೆಗೆ. ಇವತ್ತು ಹೇಮಂತ ಋತು, ದಕ್ಷಿಣಾಯನ ನಡೀತಾ ಇದೆ. ಹೇಮಂತ ಋತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ ಅಥವಾ ಪಾಡ್ಯದ ದಿನ ಇವತ್ತು ಶುಕ್ರವಾರ. ಇವತ್ತು ಅನುರಾಧ ನಕ್ಷತ್ರದಲ್ಲಿ ಆರಂಭದಲ್ಲಿರ್ತಕ್ಕಂತಹ ಚಂದ್ರ ಅನಂತರ ಜ್ಯೇಷ್ಠ ನಕ್ಷತ್ರಕ್ಕೆ ಹೋಗ್ತಾನೆ, ಅರ್ಥಾತ್ ವೃಶ್ಚಿಕ ರಾಶಿಯಲ್ಲಿಯೇ ನೀಚ ಸ್ಥಿತಿಯಲ್ಲಿಯೇ ಇರತಕ್ಕಂತಹದ್ದು ಚಂದ್ರನ ಸ್ಥಿತಿ. ಅತಿಗಂಡ ಅನ್ನುವಂತಹ ಒಂದು ಯೋಗ ಇದೆ. ಹಾಗೇನೆ ಇವತ್ತು ಭವಕರ್ಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯನ್ನು ನೋಡೋದಾದರೆ ಮೇಷ, ವೃಷಭ, ಮಿಥುನ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ತುಲಾದಲ್ಲಿ ಯಥಾ ಪ್ರಕಾರ ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ರವಿ, ಚಂದ್ರ, ಮಂಗಳ ಮತ್ತು ಬುಧ, ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೇಶ್ವರ ಇರತಕ್ಕಂತಹದ್ದು ಇದು ಇವತ್ತಿನ ಗ್ರಹಸ್ಥಿತಿ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಈಗ ಆರಂಭವಾಗಿರ್ತಕ್ಕಂಥ ಈ ಮಾರ್ಗಶಿರ ಮಾಸ ಮಹಾವಿಷ್ಣುವಿನ ಆರಾಧನೆಗೆ ಅತ್ಯಂತ ಶ್ರೇಷ್ಠತಮವಾಗಿರತಕ್ಕಂತಹದ್ದು. ಯೋಗ ನಿದ್ರೆಯಿಂದ ಆತ ಹೊರಗೆ ಎದ್ದಿದ್ದಾನೆ. ಹಾಗಾಗಿ ದಕ್ಷಿಣಾಯನದಲ್ಲಿ ಈ ಸಂದರ್ಭ ಮಹಾವಿಷ್ಣುವಿನ ಆರಾಧನೆ ಬಹಳ ವಿಶೇಷ ಫಲವನ್ನು ಕೊಡ್ತಕ್ಕಂಥದ್ದು ಮಾರ್ಗಶೀರ್ಷ ಮಾಸ. ಇದು ಇವತ್ತಿನ ಪಂಚಾಂಗದ ಸ್ಥಿತಿ ಮತ್ತು ದಿನಸ್ಥಿತಿ, ಗ್ರಹಸ್ಥಿತಿ ಇರ್ತಕ್ಕಂಥದ್ದು. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಶುಕ್ರವಾರ ಎಲ್ಲರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ ದಿನ ಭವಿಷ್ಯವನ್ನ ಪ್ರಾರಂಭಿಸಿ. ಆರಂಭದಲ್ಲಿ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿನ ಸಮಾಧಾನವಾಗ್ತಕ್ಕಂಥ ಅವಕಾಶ ಇದೆ. ಕಾರಣ ಇವತ್ತು ಸೂರ್ಯಾಸ್ತವಾಗುವಷ್ಟೊತ್ತಿಗೆ ಅಂದರೆ ಮಧ್ಯಾಹ್ನದ ನಂತರದಲ್ಲಿ ವಿಶೇಷವಾಗಿ ಚಂದ್ರನ ಉದಯ ಸ್ಥಿತಿ ಅಂತಕ್ಕಂಥದ್ದು ಇದೆ. ಹಾಗಾಗಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಉದಯನಾದಾಗ ಅವನ ರಾಶಿಯಲ್ಲೇ ಇರತಕ್ಕಂಥ ಗುರುವಿನ ದೃಷ್ಟಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಇವತ್ತು ಮೇಷರಾಶಿಯವರು ನೆಮ್ಮದಿಯನ್ನು ಹೊಂದಬಹುದು. ನಿನ್ನೆ ಇದ್ದಂತಹ ಪರಿಸ್ಥಿತಿ ತಿಳಿಯಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು, ಮುಂದೆ ಹೆಜ್ಜೆ ಇಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆ ಅಂತಕ್ಕಂಥದ್ದು, ಅನುಕೂಲ ಅಂತಕ್ಕಂಥದ್ದು ಆಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಚೇತರಿಕೆ ಕೂಡ ಕಾಣಿಸುತ್ತೆ. ಹಾಗೇನೆ ಅಭಿವೃದ್ಧಿಯ ಕಡೆ ಹೆಜ್ಜೆ ಹಾಕಲಿಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಒಂದು ಅವಕಾಶ ಉಂಟು. 7:30 ನಡೀತಾ ಇರತಕ್ಕಂಥ ಅದರಿಂದ ತೀವ್ರತರವಾದ ಆರೋಗ್ಯ ಸಮಸ್ಯೆ ಯಾರಿಗಾದರೂ ಇದ್ದಲ್ಲಿ, ಪೋಸ್ಟ್ ಸರ್ಜಿಕಲ್ ಸಮಸ್ಯೆಗಳು ಅಂದರೆ ಶಸ್ತ್ರಕ್ರಿಯೆ, ಶಸ್ತ್ರಚಿಕಿತ್ಸೆ ಇತ್ಯಾದಿಗಳು ನಡೆದಿರ್ತದೆ. ಅದಾದ ನಂತರದಲ್ಲಿ ಬರ್ತಕ್ಕಂಥ ಕೆಲವು ಸಮಸ್ಯೆಗಳು ಮೇಷರಾಶಿಯವರಿಗೆ ಏನಾದರೂ ಇದ್ದ ಪಕ್ಷದಲ್ಲಿ, ಬಹಳ ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆಗಳು ಕಂಡು ಬಂದಲ್ಲಿ ಆದಷ್ಟು ಶೀಘ್ರವಾಗಿ ಗವ್ಯುತ್ಪನ್ನ ಚಿಕಿತ್ಸೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಬಹಳ ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಗವ್ಯುತ್ಪನ್ನ ಚಿಕಿತ್ಸೆ ಅಂತಂದರೆ
ಅದಕ್ಕೆ ಮುಂದೆ ಯಾವತ್ತಾದರೂ ಒಂದಿನ ಸಮಯ ಸಿಕ್ಕಾಗ ಸಂಪೂರ್ಣ ವಿವರಣೆಯನ್ನು ಕೊಡ್ತೇನೆ. ಇವತ್ತಿನ ವಿಷಯದಲ್ಲಿ ಹೇಳೋದಾದರೆ ಗೋಮೂತ್ರವನ್ನು ಸ್ವಲ್ಪ ಮಟ್ಟಿಗೆ ಡೈಲ್ಯೂಟ್ ಮಾಡಿ ಸ್ವೀಕಾರ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಹೇಳಬೇಕಂದ್ರೆ ಒಂದು ಅಂದಾಜಿನ ಪ್ರಕಾರ ಹೇಳೋದಾದರೆ ಭಾರತೀಯ ಗೋತಳಿಯ ಗೋಮೂತ್ರ ಆಗಿರಬೇಕು. ಅದು ಗೋಮೂತ್ರ ವಿಸರ್ಜನೆಯಾಗಿ ಕೇವಲ 6 ಗಂಟೆಯ ಒಳಗೆ ಅದನ್ನು ಬಳಕೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಅದಿಲ್ಲ ಅಂದರೆ ಗೋ ಅರ್ಕ ಅಂಥೇಳಿ ಅದನ್ನು ಸಂಸ್ಕರಣೆ ಮಾಡಿರ್ತಕ್ಕಂಥ ಅಂಶ ಕೂಡ ಸಿಕ್ಕುತ್ತೆ. 100ರಿಂದ 150 ml ನೀರಿಗೆ ಅದಕ್ಕೆ ಒಂದು 10 ml ಈ ಒಂದು ಗೋ ಅರ್ಕವನ್ನು ಸೇರಿಸಿ ತಗೊಳ್ತಕ್ಕಂಥದ್ದು. ಗೋಮೂತ್ರ 6 ಗಂಟೆಗಿಂತ ಕಡಿಮೆ ಸಮಯ ಆಗಿದೆ ವಿಸರ್ಜನೆಯಾಗಿ ಗೋವಿನಿಂದ ಅಂತ ಆದರೆ ಅದನ್ನು ನೇರವಾಗಿ ನೀವು ಸ್ವೀಕಾರ ಮಾಡಬಹುದು. ಕೇವಲ 10 ml ಮಾತ್ರ ದಿನಕ್ಕೆ. ಅದನ್ನು ತಗೊಂಡು ನಂತರದಲ್ಲಿ ಕನಿಷ್ಠ ಅರ್ಧ ಗಂಟೆ ಕಾಲ ಯಾವುದೇ ಬೇರೆ ಆಹಾರ ಇತ್ಯಾದಿಗಳನ್ನು ತಗೊಳ್ಳದೇ ಇದ್ದ ಪಕ್ಷದಲ್ಲಿ ಶೀಘ್ರವಾಗಿ ನಿಮ್ಮ ಆರೋಗ್ಯ ಅಂತಕ್ಕಂಥದ್ದು ಚೇತರಿಕೆ ಆಗುತ್ತೆ. ಗೋಮೂತ್ರ ಶುದ್ಧವಾಗಿರಬೇಕು, ಅದರ ಬಗ್ಗೆ ಗಮನ ಕೊಡಬೇಕು. ಭಾರತೀಯ ಗೋತಳಿ ಆಗಿರಬೇಕು. ಸಿಂಧಿ, ಜೆರ್ಸಿ ಇತ್ಯಾದಿ HF, ಆಸ್ಟ್ರಿಯನ್ ಇತ್ಯಾದಿ ಆ ತಳಿಗಳ ಗೋಮೂತ್ರ ಬರೋದಿಲ್ಲ, ನೆನಪಿರಲಿ. ಈ ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲ ಕಾಣಿಸುತ್ತೆ. ತೃತೀಯಾಧಿಪತಿ ಆಗಿರತಕ್ಕಂಥ ಚಂದ್ರ ನೀಚ ಸ್ಥಿತಿಯಲ್ಲಿದ್ದರೂ ಕೂಡ ಅವನು ಉದಯವನ್ನು ಹೊಂದುತ್ತಾ ಇದ್ದಾನೆ. ಇವತ್ತು ಸೂರ್ಯಾಸ್ತದ ಹೊತ್ತಿಗೆ ಚಂದ್ರೋದಯ ಕೂಡ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಯೋಗ. ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿ ಸುಧಾರಣೆ ಆಗ್ತಕ್ಕಂಥದ್ದು, ಸಾಮರ್ಥ್ಯ ವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು, ಲಾಭವನ್ನು ಹೊಂದಲಿಕ್ಕೆ ಬೇಕಾದಂಥ ಎಲ್ಲ ಅವಕಾಶಗಳು ಕೂಡ ತುಂಬ ಚೆನ್ನಾಗಿದೆ. ಆದರೆ ಚಂದ್ರ ಚತುರ್ಥ ಭಾವದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗಿ ಬರುತ್ತೆ. ನಿಮ್ಮ ಜಾತಕದ ಪ್ರಕಾರ ಮಾತಾರಿಷ್ಟ ದೋಷವೋ ಅಥವಾ ತಾಯಿಗೆ ಅರಿಷ್ಟವಾಗಬಹುದಾಗಿರ್ತಕ್ಕಂಥ ದಶಾಭುಕ್ತಿ ನಿಮ್ಮಲ್ಲಿ ನಡೀತಿದ್ದರೆ ಅದನ್ನು ಒಂದು ಸಾರಿ ನೀವು ಸರಿಯಾಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಜಾತಕದ ಪರಿಶೀಲನೆಯನ್ನು ವೃಷಭ ರಾಶಿಯವರು ಸ್ವಲ್ಪ ಸರಿಯಾಗಿ ಮಾಡಿಸ್ಕೊಂಡ ಪಕ್ಷದಲ್ಲಿ ನಿಮ್ಮ ಜಾತಕದ ಪ್ರಕಾರ ಏನಾದರೂ ತಾಯಿಗೆ ಸಮಸ್ಯೆ ಅಂತಕ್ಕಂಥದ್ದು ಬಂದಿದ್ದರೆ ಅದಕ್ಕೆ ಪರಿಹಾರ ಮಾರ್ಗವನ್ನು ಅನುಸರಣೆ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ಚೇತರಿಕೆ ಅಂತಕ್ಕಂಥದ್ದು ಕಾಣುತ್ತೆ. ಕೆಲಸ ಕಾರ್ಯಗಳಲ್ಲಿ ಕೂಡ ಸಾಕಷ್ಟು ವೃದ್ಧಿಯ ಅವಕಾಶಗಳುಂಟು. ರಾಶಿಗೆ ಶನೈಶ್ಚರನ ದೃಷ್ಟಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಸೀತಾರಾಮನ ಆರಾಧನೆಯನ್ನು, ಸೀತಾರಾಮಚಂದ್ರ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ರಾಶಿಗೆ ಧನಸ್ಥಾನಾಧಿಪತಿ ಆಗಿರತಕ್ಕಂತಹ ಚಂದ್ರ ಶುಭ ಸ್ಥಿತಿಗೆ ಬರ್ತಾ ಇದ್ದಾನೆ. ನೀಚ ಸ್ಥಿತಿಯಲ್ಲಿದ್ದರೂ ಕೂಡ ಉದಯವಾಗುವುದರಿಂದ ಸ್ವಲ್ಪ ಮಟ್ಟಿಗೆ ಅವನಿಗೆ ಅತಿ ಮಿತ್ರನಾಗಿರ್ತಕ್ಕಂಥ ಬುಧ, ಮಂಗಳ ಮತ್ತು ಸೂರ್ಯನ ಜೊತೆಯಲ್ಲಿರ್ತಕ್ಕಂಥದ್ದಾದ್ದರಿಂದ ತೃತೀಯಾಧಿಪತಿ ಸೂರ್ಯನು ಕೂಡ ಬಲಿಷ್ಠನಾಗಿರೋದ್ರಿಂದ ಸಾಕಷ್ಟು ಉತ್ತಮವಾದಂಥ ಫಲವನ್ನು ಮಿಥುನ ರಾಶಿಯವರು ನೋಡಬಹುದಾಗಿರುತ್ತೆ. ಧನಭಾವದಲ್ಲಿ ವಕ್ರಸ್ಥಿತಿಯಲ್ಲಿರ್ತಕ್ಕಂಥ ಗುರು ಹಿರಿಯರೊಂದಿಗೆ ವೈರುಧ್ಯವನ್ನು, ವೈಮನಸ್ಯವನ್ನು ಕಟ್ಟಿಕೊಳ್ತಕ್ಕಂಥ ಸೂಚನೆಯನ್ನು ಕೊಡ್ತಾನೆ. ಕಾರಣ ಏನು ಅಂತಂದರೆ ಅವನು ವಕ್ರಸ್ಥಿತಿಯಲ್ಲಿರ್ತಕ್ಕಂಥದ್ದು ಮತ್ತು ನಿಮ್ಮ ರಾಶಿಗೆ 6ನೇ ರಾಶಿಯಲ್ಲಿರ್ತಕ್ಕಂಥ ಶತ್ರುವಾದ ಮಂಗಳ ರಾಶ್ಯಾಧಿಪತಿಯೊಂದಿಗೆ ದೃಷ್ಟಿ ಕೊಡ್ತಕ್ಕಂಥದ್ದು. ಹಾಗಾಗಿ ಕೂಡ ಮನೆಯ ವಾತಾವರಣದಲ್ಲಿ ಒಡ ಹುಟ್ಟಿದವರ ಜೊತೆಯಲ್ಲಿ ಕೂಡ ಸಾಕಷ್ಟು ವೈರುಧ್ಯಮಯವಾಗಿರ್ತಕ್ಕಂಥ ನಡವಳಿಕೆಗಳು ಕಾಣಿಸುತ್ತೆ. ಪಂಚಮದಲ್ಲಿರ್ತಕ್ಕಂತಹ ಶುಕ್ರನ ಒಂದು ಸ್ಥಿತಿಯನ್ನು ನೋಡಿದಾಗ ಎಲ್ಲವನ್ನು ತಿಳಿಗೊಳಿಸ್ತಕ್ಕಂತಹ ಸಾಮರ್ಥ್ಯ ಕೂಡ ನಿಮ್ಮಲ್ಲಿಯೇ ಉಂಟು. ಪ್ರಯತ್ನ ಮಾತ್ರ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾಗತ್ತೆ. ಅದಾದ ಪಕ್ಷದಲ್ಲಿ ಸಾಕಷ್ಟು ಆ ವಾತಾವರಣ ತಿಳಿಯಾಗ್ತಕ್ಕಂಥದ್ದು, ಸಮಾಧಾನಕರವಾಗಿರ್ತಕ್ಕಂಥ ಒಂದು ದಿನವನ್ನು ಕೂಡ ನೋಡಬಹುದಾಗಿರುತ್ತೆ. ಅದಕ್ಕೇನು ಮಾಡಬೇಕು ಅಂದರೆ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡ್ಕೊಳ್ಬೇಕು. ಸಾಧ್ಯವಾದರೆ 24 ನಿಮಿಷಗಳ ಕಾಲ ಲಕ್ಷ್ಮೀನಾರಾಯಣರ ಧ್ಯಾನವನ್ನು ಮಾಡಿಕೊಳ್ಳಿ. ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಸ್ಥಿತಿ ಇದ್ದ ಪಕ್ಷದಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಎಲ್ಲಿದೆ ಅಂತ ಹೋಗಿ ಅಲ್ಲಿ ಒಂದು ಸೇವೆ ಇತ್ಯಾದಿಗಳನ್ನು ಮಾಡಿ ಕನಿಷ್ಠ 1 ಗಂಟೆಗಳ ಕಾಲ ಅಲ್ಲಿ ಕೂತು ನಿಮ್ಮ ಮನಸ್ಸನ್ನು ಹದ್ದುಬಸ್ತಿಗೆ ತಂದುಕೊಂಡು ಸಮಾಧಾನವನ್ನು ಪಡ್ಕೊಂಡು ಬನ್ನಿ. ಸಾಕಷ್ಟು ಸುಧಾರಣೆ ಕಾಣಿಸುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ರಾಶ್ಯಾಧಿಪತಿಯ ಉದಯ ಅಂತಕ್ಕಂಥದ್ದು ಆಗ್ತಿದೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬರುವಂಥ ಅವಕಾಶ ಚೆನ್ನಾಗಿದೆ. ಧನಸ್ಥಾನದಲ್ಲಿರ್ತಕ್ಕಂಥ ಕೇತುವಿನ ಒಂದು ಸ್ಥಿತಿಯಿಂದಾಗಿ ಸಾಕಷ್ಟು ಅನುಕೂಲತೆಗಳು ಕೂಡ ಕಾಣಿಸುತ್ತೆ.
ಆದರೆ ಅಷ್ಟಮ ಭಾವದಲ್ಲಿರ್ತಕ್ಕಂಥ ರಾಹು ಸತ್ಕಾರ್ಯಗಳಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡ್ತಾನೆ, ದುಷ್ಟ ಯೋಚನೆಗಳನ್ನು ಮನಸ್ಸಿಗೆ ಕೊಡ್ತಾನೆ. ತೃತೀಯಾಧಿಪತಿಯೂ ಕೂಡ ಶುಭ ಸ್ಥಿತಿಯಲ್ಲಿ ಇಲ್ಲದ ಕಾರಣದಿಂದಾಗಿ ದುಷ್ಟರ ಸಹವಾಸ ಅಂತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಇದ್ದ ಪಕ್ಷದಲ್ಲಿ ಇವತ್ತು ಅದರ ಫಲಸ್ವರೂಪವಾಗಿ ಅಪಮಾನಗಳನ್ನು ನೋಡಬೇಕಾಗಿ ಕೂಡ ಬರಬಹುದು. ಹಾಗಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ. ನೀವು ಕೇಳಿರ್ತೀರಿ ಸರ್ವಜ್ಞನ ವಚನ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘದೊಡನಾಟ ಬಚ್ಚಲ ರೊಜ್ಜಿನಂತಿಹುದು ಸರ್ವಜ್ಞ ಅಂತ. ಗೊತ್ತಲ್ಲ, ನೀವು ಮಾಡಿರ್ತಕ್ಕಂಥ ಸಹವಾಸ, ಆ ವ್ಯಕ್ತಿ, ಅವರ ವ್ಯಕ್ತಿತ್ವ, ಅವ್ರ ಸ್ವಭಾವ, ನಡವಳಿಕೆ ಇವೆಲ್ಲವೂ ಕೂಡ ನಿಮಗೆ ಅಪಾಯಕಾರಿಯಾಗಿ ಕಾಣಿಸ್ಬೋದು. ಆರಂಭದಲ್ಲಿ ದೊಡ್ಡ ಹೊಗಳಿಕೆಗಳು ಎಲ್ಲ ಮಾಡಿಬಿಟ್ಟು ನಿಮ್ಮನ್ನು ಹುಚ್ಚೆಬ್ಬಿಸ್ಬಿಟ್ಟು ಆ ನಂತರ ಊದ್ಕೊಂಡಿರೋ ಬಲೂನಿಗೆ ಪಿನ್ನು ಚುಚ್ಚಿದ ರೀತಿಯ ವ್ಯವಹಾರವನ್ನು ಮಾಡಿಬಿಡ್ತಾರೆ. ಎಚ್ಚರಿಕೆ ಬೇಕು. ಹಾಗಾಗಿ ಯೋಚನೆ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಸೂಕ್ತ. ಗಣಪತಿಯ ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳೇ, ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಶುಕ್ರವಾರ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಮಧ್ಯ ಕರ್ನಾಟಕಕ್ಕೆ ಹೋಗೋಣ. ಎಲ್ಲೆಲ್ಲ ಎಲ್ಲ ಕಡೆಗೆಲ್ಲ ಓಡಾಡ್ಕೊಂಡು ಬರ್ತಾ ಇದೀವಲ್ಲ ಒಂದು ಕಡೆಯಿಂದ. ಮಧ್ಯ ಕರ್ನಾಟಕ ಅಂದ್ರೆ ದಾವಣಗೆರೆ. 100ಕ್ಕೆ 100 ಕರ್ನಾಟಕದ ಮಧ್ಯಭಾಗ ದಾವಣಗೆರೆ ಪಟ್ಟಣದಲ್ಲಿಯೇ ಇರುವಂತಹ ಹಳೆ ನಗರದಲ್ಲಿರ್ತಕ್ಕಂತಹ ದುರ್ಗಾ ಪರಮೇಶ್ವರಿಯ ಸನ್ನಿಧಾನ. ಬಹಳ ಅದ್ಭುತವಾಗಿರ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥದ್ದು. ಸುಮಾರು 200-250 ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಇದು. ಇತ್ತೀಚೆಗೆ ಬಂದಿರತಕ್ಕಂಥದ್ದಲ್ಲ. ದುಗ್ಗಮ್ಮ ಅಂತ ಕೂಡ ಕರೀತಾರೆ. ಹಳೆ ನಗರದಲ್ಲಿರ್ತಕ್ಕಂಥ ದುರ್ಗಾಂಬಿಕಾ ದೇವಸ್ಥಾನ. ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಹಿನ್ನೆಲೆ ಇದೆ ಈ ದೇವಸ್ಥಾನಕ್ಕೆ. ಏನು ಹಿನ್ನೆಲೆ ಅಂತಂದರೆ, ಹರಪನಹಳ್ಳಿ ಅಂತ ಒಂದು ತಾಲೂಕಿದೆ ನಮ್ಮ ರಾಜ್ಯದಲ್ಲಿ. ಈ ಹರಪನಹಳ್ಳಿ ತಾಲೂಕಿನಲ್ಲಿ ಒಂದು ದುಗ್ಗತ್ತಿ ಅಂತ ಒಂದು ಊರು. ಆ ದುಗ್ಗತ್ತಿ ಅನ್ನುವಂಥ ಊರಿನಲ್ಲಿ ಈಗ ಸುಮಾರು 200 ವರ್ಷಗಳ ಹಿಂದೆ ದಾವಣಗೆರೆಯಿಂದ ಬಳೆಗಳನ್ನು ಸಿದ್ಧ ಮಾಡಿಕೊಂಡು ಎತ್ತಿನ ಗಾಡಿಯಲ್ಲಿ ಅದನ್ನು ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಹೋಗುವಂಥ ಒಬ್ಬ ವ್ಯಕ್ತಿ. ವ್ಯಾಪಾರ ಮಾಡ್ತಾ ಹೋದಂಥ ಸಂದರ್ಭ ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದ. ಆಗೆಲ್ಲ ದವಸ ಧಾನ್ಯಗಳನ್ನು ಹೆಚ್ಚಾಗಿ ಕೊಡೋದು, ದಾನ ಇತ್ಯಾದಿಗಳ ರೂಪದಲ್ಲಿ. ಆವಾಗೆಲ್ಲ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಕಡಿಮೆ. ಹಳ್ಳಿ ಕಡೆ ರೈತರ ಕೈಲಿ ಅಷ್ಟಾಗಿ ವಿಶೇಷವಾಗಿ ಹಣ ಇರ್ತಾನೂ ಇರಲಿಲ್ಲ. ಆಗ ಊರಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬಿಟ್ಟರೆ, ಈ ವ್ಯಾಪಾರಿ ಬಳೆಗಳನ್ನು ದಾವಣಗೆರೆಯಲ್ಲಿ ಸಿದ್ಧ ಮಾಡಿಕೊಂಡು ತಗೊಂಡು ಗಾಡಿಯಲ್ಲಿ ಹಾಕ್ಕೊಂಡು ಹೋಗೋದು, ವ್ಯಾಪಾರಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿ ಕೊಡ್ತಕ್ಕಂಥ ದವಸ ಧಾನ್ಯಗಳನ್ನೆಲ್ಲ ತನ್ನ ಒಂದು ಗಾಡಿಯಲ್ಲಿ ತುಂಬಿಕೊಂಡು ಊರಿಗೆ ಬರ್ತಕ್ಕಂಥದ್ದು, ವಾಪಸ್ ದಾವಣಗೆರೆಗೆ ಬರುವಂತಹದ್ದು ಇತ್ಯಾದಿ ನಡೀತಾ ಇತ್ತು. ಒಂದು ಬಾರಿ ಏನಾಯ್ತು, ಈ ಬಳೆ ವ್ಯಾಪಾರಿ ದುಗ್ಗತ್ತಿಗೆ ಹೋಗಿದ್ದಾನೆ ವ್ಯಾಪಾರಕ್ಕೋಸ್ಕರವಾಗಿ. ಇಡೀ ಊರು ಸುತ್ತಿದ್ದಾನೆ, ಒಂದೇ ಒಂದು ಬಳೆ ವ್ಯಾಪಾರ ಆಗಲಿಲ್ಲ. ಹೀಗೆ ಆಯ್ತು. ದುಃಖದಿಂದ ವಾಪಸ್ ಬಂದ. ಅಲ್ಲಿ ಆ ದುಗ್ಗತ್ತಿಯ ಅಮ್ಮನ ದೇವಸ್ಥಾನದ ಸಮೀಪದಲ್ಲಿ ಆತ ವಾಸ ಮಾಡ್ತಿದ್ದ, ಬಿಡಾರ ಹಾಕೊಂಡು. ವ್ಯಾಪಾರಕ್ಕೆ ಹೋದಂತ ಸಂದರ್ಭದಲ್ಲಿ ಮಾತ್ರ ಆಯ್ತು. ಒಂದು ದಿವಸ ಹೀಗಾಯ್ತು, ವ್ಯಾಪಾರ ಆಗಲಿಲ್ಲ. ಏನಪ್ಪ ಇವತ್ತೇನು ವ್ಯಾಪಾರನೇ ಆಗಲಿಲ್ವಲ್ಲ ಅಂತ ಬೇಸರದಿಂದ ಬಂದ, ಮಲ್ಕೊಂಡ. ಇರ್ಲಿ ಅಂತ ಹೇಳಿ ಸರಿ, ಮರುದಿವಸ ಬೆಳಗ್ಗೆ ಎದ್ದ, ಹೋದ, ಮತ್ತೇನು ವ್ಯಾಪಾರ ಆಗಬಾರ್ದ. 2ನೇ ದಿವಸ ಕೂಡ ಒಂದು ಬಳಿಯೂ ವ್ಯಾಪಾರ ಆಗಲಿಲ್ಲ ಅವನಿಗೆ. ಬಹಳ ಬೇಸರ ಆಗ್ಬಿಡ್ತು. ಹೀಗಾಗೋಯ್ತಲ್ಲ ಅಂತ ಮತ್ತೆ ಬಂದದೇ ದೇವಸ್ಥಾನ ಸಮೀಪ ಬಂದ, ಮತ್ತೆ ವಿಶ್ರಾಂತಿಗಾಗಿ ಮಲಗಿದ. ಆವತ್ತು ರಾತ್ರಿ ಒಂದು ಕನಸಾಯ್ತು ಅವನಿಗೆ. ಏನಂತ ಅಂದ್ರೆ, ಅವ್ರು ಯಾವ ದುಗ್ಗತ್ತಿಯ ಅಮ್ಮನ ಸನ್ನಿಧಾನದಲ್ಲಿ ಮಲ್ಕೊಂಡಿದ್ನಲ್ಲ, ಆ ಅಮ್ಮ ಅವನ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಸ್ವಪ್ನ ದೃಷ್ಟಾಂತವನ್ನು ಕೊಡ್ತಾಳೆ. ನಾಳೆ ಬೆಳಿಗ್ಗೆ ನೀನು ವ್ಯಾಪಾರಕ್ಕಾಗಿ ಹೋಗ್ತಕ್ಕಂತಹ ಸಂದರ್ಭದಲ್ಲಿ 5 ಬಳೆಗಳನ್ನ ನನಗೆ ವಾಪಸ್ಬಿಟ್ಟು ಹೋಗು. ಆ ನಂತರದಲ್ಲಿ ವ್ಯಾಪಾರಕ್ಕೆ ಹೋಗು, ನಿನಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತನ್ನ ಆ ಸ್ವಪ್ನದಲ್ಲಿ ಕಾಣಿಸ್ಕೊಂಡಂತಹ ದುರ್ಗಾ ಪರಮೇಶ್ವರಿ ಅವನಿಗೆ ತಿಳಿಸ್ತಾಳೆ. ಮರುದಿವಸ ಬೆಳಗ್ಗೆ ಎದ್ದ, ವ್ಯಾಪಾರಕ್ಕೋಸ್ಕರ ಹೋಗೋ ಸಂದರ್ಭ ಕನಸು ನೆನಪಾಯಿತು. ದೇವಸ್ಥಾನಕ್ಕೆ ಹೋಗಿ ಇಡೋದಲ್ಲ, ಅಮ್ಮನವ್ರಿಗೆ ಇಡೋದಲ್ಲ, ಸ್ವಲ್ಪ ಸ್ನಾನಗೀನ ಮಾಡ್ಕೊಂಡು ಶುದ್ಧವಾಗಿ ಹೋಗೋಣ ಅಂತ ಹೇಳಿ ಹೋಗಿ ಅಲ್ಲಿರ್ತಕ್ಕಂಥ ಬಾವಿಯಲ್ಲಿ ನೀರು ಸೇರಿಕೊಂಡು ಸ್ನಾನ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಶುದ್ಧ ವಸ್ತ್ರಗಳ ಧಾರಣೆ ಮಾಡ್ಕೊಂಡು ಹೋಗಿ ಅಮ್ಮನವ್ರ ಮುಂದೆ 5 ಬಳೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ, ತಾಯಿ ನೀನು ಏನು ಸ್ವಪ್ನದಲ್ಲಿ ಕಾಣಿಸ್ಕೊಂಡು ನನಗೆ ದೃಷ್ಟಾಂತವನ್ನು ಕೊಟ್ಟಿದ್ಯೋ, ಅಪ್ಪಣೆಯನ್ನು ಕೊಟ್ಟಿದ್ಯೋ, ಆ ಅಪ್ಪಣೆ ಪ್ರಕಾರ ನಿನಗೆ 5 ಬಳೆಗಳನ್ನು ಅರ್ಪಣೆ ಮಾಡಿದ್ದೇನೆ. ನಾನೀಗ ವ್ಯಾಪಾರಕ್ಕಾಗಿ ಹೊರಡ್ತಾ ಇದ್ದೇನೆ, ನನ್ನ ವ್ಯಾಪಾರದಲ್ಲಿ ಲಾಭವನ್ನು ನೀನು ನೋಡ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೊರಟು ಹೋದ. ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಅವತ್ತಿನ ಅವನ ವ್ಯವಹಾರ ನಡೀತು ಅಂತ ಹೇಳುತ್ತೆ. ಅಷ್ಟು ತಂದಿರೋ ಅಷ್ಟು ಬಳಿಯೂ ಖಾಲಿ ಆಗೋಯ್ತು ಅವತ್ತು ಒಂದೇ ದಿವಸದಲ್ಲಿ ವ್ಯಾಪಾರದಲ್ಲಿ. ಇದು ದೈವದ ಒಂದು ವೈಚಿತ್ರ್ಯ ಅಂತ ಹೇಳ್ಬೋದು ನಾವು. ಹೀಗೆ ವ್ಯಾಪಾರಕ್ಕಾಗಿ ಹೋದವನು ಅವತ್ತು ಎಲ್ಲ ಬಳೆಗಳನ್ನು ಮಾರಾಟ ಮಾಡ್ದ. ಹೇರಳವಾಗಿರ್ತಕ್ಕಂಥ ದವಸ ಧಾನ್ಯ
ಎಲ್ಲ 1 ಸೇರು 2 ಸೇರು ಕೊಡೋರೆಲ್ಲ ಅವತ್ತು ಕೊಳಗದ ರೀತಿಯಲ್ಲಿ ಅಳದು ಕೊಟ್ರು ಅಂತ. ಎಲ್ಲವನ್ನ ತುಂಬಿಕೊಂಡ ಗಾಡಿಯಲ್ಲಿ ಹೇರ್ಕೊಂಡು ಬರ್ತಾ ಇದ್ದಾನೆ. ತುಂಬಾ ಭಾರ ಆಗ್ಬಿಟ್ಟಿದೆ ಗಾಡಿ ಎಲ್ಲ. ಏನು ಎತ್ತುಗಳಿಗೆ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ. ಆವಾಗ ಗಾಡಿ ಆ ಕಡೆ ಈ ಕಡೆ ಓಲಾಡ್ತಾ ಬಹಳ ಕಷ್ಟ ಆಗ್ಬಿಡ್ತೀವಿ ಈಗ ನಿಯಂತ್ರಣ ಮಾಡಿ ನಿಭಾಯಿಸ್ಕೊಂಡು ದಾವಣಗೆರೆಗೆ ಬರೋದು. ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಅಲ್ಲೊಂದು ದೊಡ್ಡ ಕಲ್ಲು ಕಾಣಿಸ್ತು. ಬಹಳ ಕಷ್ಟಪಟ್ಟು ಎತ್ಕೊಂಡು ಬಂದ. ನಮ್ಮಲ್ಲಿ ಗಾಡಿ ಓಡಿಸಿ ಅನುಭವ ಇದ್ದವ್ರಿಗೆ ಗೊತ್ತು, ಗಾಡಿ ಯಾವಾಗ ಮುಂಭಾಗದಲ್ಲಿ ಆ ನೊಗ ಏನಿರ್ತದೆಯಲ್ಲ, ಹಿಂದೆ ಗಾಡಿಯಲ್ಲಿ ಭಾರ ಜಾಸ್ತಿ ಆದಾಗ ನೊಗ ತೇಲ್ತದೆ. ನೊಗ ತೇಲುವಾಗ ನಾವೇನ್ ಮಾಡ್ತೇವೆ, ನಾವೆಲ್ಲ ಹುಡುಗಾಟಿಗೆಲ್ಲಿ ಗಾಡಿ ಹೊಡೆದವ್ರೆ ಎತ್ತಿನ ಗಾಡಿ, ಹಾಗಾಗಿ ಗೊತ್ತು. ಆ ಮುಂದಿನ ನೊಗದ ಸಮೀಪದಲ್ಲಿ ಮುಂದೆ ಹೋಗಿ ಕೂತ್ಕೊಳ್ಬೇಕು. ಆವಾಗ ನಮ್ಮ ಭಾರಕ್ಕೆ ನೊಗ ಅನ್ನುವಂಥದ್ದು ಒತ್ತುತ್ತದೆ, ಎತ್ತಿನ ಹೆಗಲಿಗೆ ಸರಿಯಾಗಿ ಕೂತ್ಕೊಳ್ತದೆ, ಗಾಡಿ ಹೋಗ್ತದೆ. ಇವನೇನು ಮಾಡ್ತಾನೆ, ಬಳೆ ವ್ಯಾಪಾರಿ ಒಂದು ಹಗ್ಗ ಇತ್ಯಾದಿಗಳನ್ನೆಲ್ಲ ಬಳಸ್ಕೊಂಡು ಆ ನೊಗಕ್ಕೆ ಮುಂಭಾಗದಲ್ಲಿ ತಗೊಂಡೋಗಿ ಆ ಕಲ್ಲನ್ನು ಕಟ್ಟಿ ಗಟ್ಟಿಯಾಗಲು ಭಾರ ಬೀಳುವ ಹಾಗೆ ಮಾಡಿ ಗಾಡಿ ಹೊಡ್ಕೊಂಡು ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಈಗೆಲ್ಲಿ ನಾವು ಆ ದುರ್ಗಾಂಬಿಕಾ ದೇವಸ್ಥಾನವನ್ನು ನೋಡ್ತೇವೆ, ಆ ಭಾಗದಲ್ಲಿ ಬರುವಾಗ ಆ ಕಲ್ಲು ಕಳಚಿ ಬಿದ್ದೋಗ್ಬಿಡುತ್ತೆ. ಕಲ್ಲು ಕಳಚಿ ಬಿದ್ದೋಗ್ಬಿಡುತ್ತೆ. ಮತ್ತೆ ಇವನು ಯಾವ್ದನ್ನ ಗಮನಿಸ್ದಾನೆ ಮನೆಗೆ ಬಂದ್ಬಿಡ್ತಾನೆ. ಮನೆಗೆ ಬಂದ ಆ ನಂತರದಲ್ಲಿ ಮನೆಯಲ್ಲಿ ಗಾಡಿಯನ್ನು ಇಳಿಸಿ ನೋಡ್ತಾನೆ, ಅರೆ ಎಲ್ಲೋಯ್ತು ಕಲ್ಲು. ಆಶ್ಚರ್ಯ ಆಯ್ತು ಇವನಿಗೆ. ಕಲ್ಲು ಬೀಳೋಕ್ ಸಾಧ್ಯ ಇಲ್ಲ, ಹಗ್ಗದಲ್ಲಿ ಕಟ್ಟಿಟ್ಟಿರ್ತೀನಿ ನಾನು, ಹೇಗೆ ಬಿದ್ದೋಯ್ತು? ಹುಡುಕ್ತಾ ಬಂದಾಗ ಅಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಮೂಕ ಮಗು, ಅದಕ್ಕೆ ಕಿವಿ ಕೇಳೋದಿಲ್ಲ, ಮಾತು ಬರೋದಿಲ್ಲ ಇತ್ಯಾದಿಗಳೆಲ್ಲ ಒಂದು ಸಮಸ್ಯೆ ಇದ್ದಂಥ ಒಂದು ಶಿಶು, ಸುಮಾರು ಒಂದು 3-4 ವರ್ಷದ ಮಗು ಅದರ ಮೇಲೆ ಕೂತಿರುತ್ತೆ. ಇವ್ನು ನೋಡ್ತಾನೆ, ಇದೇನು ಇಲ್ಲಿ ಬಿದ್ದಿದೆ ಕಲ್ಲು, ಇದೇನು ಕೂತ್ಕೊಂಡಿದೆಯಲ್ಲ ಅಂತಂದ್ರೆ, ಎಲ್ಲ ಪರಿಚಯ ಇರೋರೇ ತಾನೆ, ಊರು ಮನೆ ಅಂತ ಅಂದ್ಮೇಲೆ ಗೊತ್ತಿರ್ತದೆಯಲ್ಲ. ಇದು ಮಾತು ಬರದೇ ಇರೋ ಮಗು ಇಲ್ಲಿ ಕೂತಿದೆಯಲ್ಲ ಅಂತ ಹೇಳ್ಕೊಂಡು ಬಂದು ಎತ್ತಲಿಕ್ಕೆ ಬಂದ್ರೆ ಆ ಮಗು ಮಾತಾಡ್ಬಿಟ್ಟು ಹೇಳುತ್ತೆ, ನಾನು ದುಗ್ಗತ್ತಿ ಅಮ್ಮ, ನನಗೆ ಈ ಜಾಗ ತುಂಬಾ ಇಷ್ಟ ಆಯ್ತು, ನಾನು ಈ ಕಲ್ಲಿನಲ್ಲೇ ನನ್ನ ಸನ್ನಿಧಾನ ಇಟ್ಕೊಂಡು ಬಂದಿದ್ದೆ, ಈ ಜಾಗ ಇಷ್ಟ ಆಯ್ತು, ಅದಕ್ಕೆ ನಾನು ಇಲ್ಲಿ ಇಳ್ಕೊಂಡ್ಬಿಟ್ಟೆ, ನಾನು ಇಲ್ಲೇ ಬಿಟ್ಬಿಡು ಅಂತಾಳೆ. ಇವನಿಗೆ ಬಹಳ ಆಶ್ಚರ್ಯ ಆಗ್ಬಿಡ್ತು. ಅರೆ ಈ ಮಗು ಮಾತಾಡ್ತಾ ಇದೆಯಲ್ಲ, ತುಂಬಾ ಆಶ್ಚರ್ಯ ಆಯ್ತು. ಅದು ಅಲ್ಲದೆ ಇಲ್ಲೇ ನಿಲ್ಸು, ನನ್ನನ್ನು ಇಲ್ಲೇ ಇಡು ನೀನು ಅಂತೇಳಿ ಹೇಳಿದ್ದು ಅಂತೇಳಿ ಅದನ್ನೇ ಗುಡಿ ಮಾಡ್ತಾನೆ. ಅಲ್ಲಿಯೇ ಗುಡಿಯನ್ನು ಮಾಡಿ ಆ ನಂತರದಲ್ಲಿ ಅದೆಲ್ಲ ವ್ಯವಸ್ಥೆ ಇತ್ಯಾದಿಗಳೆಲ್ಲ ಆಗತ್ತೆ, ಪೂಜಾದಿಗಳೆಲ್ಲ ನಡೀಲಿಕ್ಕೆ ಆರಂಭ ಆಗತ್ತೆ. ಹೀಗೆ ಕಾಲ ಕಳೀತಾ 1920ನೇ ಇಸ್ವಿ ಬರುತ್ತೆ. ಆ 20ನೇ ಇಸ್ವಿಯ ಸಂದರ್ಭದಲ್ಲಿ ಮುರುಘರಾಜೇಂದ್ರ ಶರಣರು ಅಂತಕ್ಕಂಥ ಆ ಕಾಲದಲ್ಲಿದ್ದಂತಹ ಜಯದೇವ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಅಂತ ಹೇಳಿ ಆ ಸ್ವಾಮಿಗಳು ಆ ಒಂದು ಜಾಗವನ್ನು ಅಭಿವೃದ್ಧಿ ಮಾಡಿಸಿ ಜೀರ್ಣೋದ್ಧಾರ ಮಾಡಿ ಅಲ್ಲಿರ್ತಕ್ಕಂಥ ಆ ಏನು ಕಲ್ಲು ಗಾಡಿಯಲ್ಲಿಯೇ ಬಂದಿತ್ತಲ್ಲ, ಅದೇ ಕಲ್ಲಿನಲ್ಲಿಯೇ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಕೆತ್ತನೆ ಮಾಡಿಸ್ತಾರೆ. ಕೆತ್ತನೆ ಮಾಡಿ ಆ ನಂತರದಲ್ಲಿ ವಿಧಿವತ್ತಾಗಿರ್ತಕ್ಕಂತಹ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಸನ್ನಿಧಾನವನ್ನು ನಿರ್ಮಾಣ ಮಾಡ್ತಾರೆ. ಇವತ್ತಿಗೂ ಕೂಡ ದಾವಣಗೆರೆಯಲ್ಲಿರ್ತಕ್ಕಂತಹ ಈ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಳೆಯ ನಗರದಲ್ಲಿರ್ತಕ್ಕಂಥದ್ದು ದುಗ್ಗತ್ತಿ ಅಮ್ಮ ಅಂತ ಕೂಡ ಕರೆಸ್ಕೊಳ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸನ್ನಿಧಿ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಒಂದು ಸ್ಥಾನ. ತುಂಬಾನೇ ಖುಷಿ ಆಯ್ತು ಗುರುಗಳೇ. ದೇವಿಯ ಮಹಿಮೆ ನೋಡ್ರಿ, ಎಲ್ಲಿ ತಾನಿರಬೇಕು ಮತ್ತು ಹೇಗೆ ಬಂದು ಅಲ್ಲಿ ಸೇರಬೇಕು ಮತ್ತು ಯಾರಿಂದ ತನ್ನ ದೇವಸ್ಥಾನ ಕಟ್ಟಿಸ್ಕೊಳ್ಬೇಕು, ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾಳೆ ಗುರುಗಳೇ. ನಿನ್ನೆ ಕಾರ್ಯಕ್ರಮದಲ್ಲಿ ಮೊದಲ ಹಂತ ನಾವು ಹೇಗೆ ಸ್ವಲ್ಪ ಏಕಾಗ್ರತೆ ಪಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ತಾವು ಹೇಳಿದ್ರಿ. ಒಂದೇ ಕಡೆ ಕೂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿದೆಯಲ್ಲ, ಅದು ಒಂದು ದಿನದ ಕೆಲಸವಾಗೋದಿಲ್ಲ, ಸುಮಾರು ದಿನಗಳು ತೆಗೆದುಕೊಳ್ಳುತ್ತೆ. ಕೆಲವ್ರಿಗೊಂದು 15 ದಿನ, ಕೆಲವ್ರಿಗೆ ಇನ್ನೂ ಜಾಸ್ತಿನೂ ಆಗಬಹುದು ಅಂತ ತಿಳಿಸಿದ್ರಿ. ಬಂತು ಏಕಾಗ್ರತೆ, ಸ್ವಲ್ಪ ಮನಸ್ಸು ಚಿತ್ತ ಚಾಂಚಲ್ಯವಾಗತ್ತೆ, ಎಲ್ಲೆಲ್ಲೋ ಓಡೋಗತ್ತೆ. ಆಗ ಏನು ಮಾಡಬೇಕು? ಹರಿ ಬಿಡ್ಬೇಕಾ ಮನಸ್ಸನ್ನ, ಅಥವಾ ಕಟಾಕಕ್ಕೆ ನಾವು ನೋಡ್ಬೇಕು? ಯಾಕಂದ್ರೆ ಕಟಾಕಕ್ಕೆ ಹೋದಾಗೆಲ್ಲ ಇನ್ನೂ ಹೆಚ್ಚು ಹುಚ್ಚೆದ್ದು ಕುಣಿಯೋ ಹಾಗಾಗತ್ತೆ. ಮನಸ್ಸು ಎಲ್ಲೆಲ್ಲೋ ಏನೇನೋ ಆಲೋಚನೆಗಳ ಬುತ್ತಿ ಓಪನ್ ಆಗತ್ತೆ. ಏನ್ ಹೇಳ್ತೀರಾ ಗುರುಗಳೇ? ನಾನು ಅದಕ್ಕೆ ಉದಾಹರಣೆ ಕೊಟ್ಟಿದ್ದು, ನಾವು ಬಚ್ಚಲ ಮನೆಯನ್ನು ಸ್ವಚ್ಛ ಮಾಡುವಾಗ ನಮ್ಮ ಅವಸ್ಥೆ ಹೇಗಿರ್ತದೆ ಅನ್ನೋ ಉದಾಹರಣೆ ನಾನು ಕೊಟ್ಟ ಉದ್ದೇಶನೇ ಅದು. ನೋಡಿ, ಜನ್ಮಾಂತರದ ಸಂಸ್ಕಾರ ಅಂತಕ್ಕಂಥದ್ದಿರುತ್ತೆ ಪ್ರತಿಯೊಂದು ಜೀವಕ್ಕೂ. ನಾನು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಒಬ್ಬ ಮನುಷ್ಯನಿಗೆ ಅಂತಃಕರಣ ಪಂಚಕ ಅಂತ ಇರುತ್ತೆ. 5 ರೀತಿಯ ಅಂತಃಕರಣಗಳು. ಮೊದಲನೇ ಅಂತಃಕರಣವನ್ನು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಚೇತನ ಅಂತ ಹೇಳಿ.
ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರಿ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯುಶ್ಚಿದಾನಂದ ರೂಪ ಶಿವೋಹಂ ಅಂತೇಳಿ ಆ ಅವಸ್ಥೆಯನ್ನು ತಲುಪುವಂಥದ್ದು ಇದೆಯಲ್ಲ ಹಂತ ಹಂತವಾಗಿ ಆಗ್ಬೇಕದು. ಮನಸ್ಸನ್ನು ನಿಯಂತ್ರಣಕ್ಕೆ ತಂದ್ಕೊಡ್ತೀನಿ, ಮನಸ್ಸನ್ನು ಕಟ್ಟಾಕ್ಬಿಡ್ತೀನಿ ಅಂತೇಳಿ ಇವತ್ತಿನವರೆಗೆ ಹೋದವ್ರು ಯಾರೂ ಯಶಸ್ವಿಯಾಗಿಲ್ಲ. ಆರಂಭಿಕ ಹಂತದಲ್ಲಿ ಮನಸ್ಸನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಏನಾಗ್ತದೆ ಅದು ಮತ್ತೆ ನಾಳೆ ವಿಪರೀತ ಸ್ಥಿತಿಗೆ ಹೋಗಿ ಮಾನಸಿಕವಾದಂಥ ಒಂದು ರೋಗವಾಗಿ ಕೂತ್ಕೊಳ್ಳುತ್ತದೆ. ಹಾಗಾಗಿ ಮನಸ್ಸನ್ನು ಕಟ್ತೇನೆ, ನಿಯಂತ್ರಣ ಮಾಡ್ತೇನೆ ಅಂತ ಹೋಗೋದಲ್ಲ, ಮೊದಲು ಶರೀರವನ್ನು ನಿಯಂತ್ರಣ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು. ಶರೀರವನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಅಂದ್ರೆ ಒಂದು ಕಡೆ ನೇರವಾಗಿ ಕೂರೋದು ಅಭ್ಯಾಸವಾಗಬೇಕು. ಅಭ್ಯಾಸ ಆಯಿತು, ನಾನು 1 ಗಂಟೆ ಕಾಲ ಅಲುಗಾಡದೆ ಕೂರಬಲ್ಲೆ ಅನ್ನುವ ಸ್ಥಿತಿ ಬರಬೇಕಲ್ಲ, ಅದೇನಷ್ಟು ಸುಲಭ ಅಲ್ಲ. ಹಾಗಾಗಿ ಅದನ್ನು ಅಭ್ಯಾಸ ಮಾಡುವಾಗ ನಾನು ಹೇಳಿದ್ದೆ, 2 ಹೆಬ್ಬೆಟ್ಟುಗಳು ಪರಸ್ಪರ ತಾಗಬೇಕು, 2 ಕಿರುಬೆರಳುಗಳು ಕೂಡ ನಾಭಿಗೆ ತಾಗುವ ರೀತಿಯಲ್ಲಿ ಹೀಗೆ ಇಟ್ಟುಕೊಂಡು ನೇರವಾಗಿ ಕೂರೋದನ್ನು ಅಭ್ಯಾಸ ಮಾಡಬೇಕು. ಬಿಗಿಯಾಗಿಲ್ಲದ ಸಡಿಲವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡಿರಬೇಕು. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ನಾವು ಮುಖ ಮಾಡಿರಬೇಕು. ಶರೀರದ ಯಾವುದೇ ಸ್ಪರ್ಶ ನೆಲಕ್ಕೆ ಆಗಬಾರದು. ಸ್ನಾನವಾಗಿರಬೇಕು, ಸ್ವಚ್ಛವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಿರಬೇಕು. ಹೀಗೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ತಾ ಬರಬೇಕು. ಆರಂಭಿಕ ಹಂತದಲ್ಲಿ ಅಲ್ಲಿ ಕೆರೀತು, ಇಲ್ಲಿ ಕೆರೀತು, ಏನೋ ಆಯಿತು, ಶರೀರ ಇದು ಹೊಡ್ಕೊಂಡಿತು, ಅದಾಗೆ ಆದರೆ ಆಗಲಿ. ಶರೀರದಲ್ಲಿ ಅದೊಂದು ಸಹಜವಾದ ಸ್ಥಿತಿ. ಯಾಕೆಂದ್ರೆ ಮನುಷ್ಯನ ಶರೀರದಲ್ಲಿ ಸರ್ವತ್ರ ನರನಾಡಿಗಳಿರ್ತವೆ. 72,000 ನಾಡಿಗಳಿರ್ತವೆ ಮನುಷ್ಯನ ಶರೀರದಲ್ಲಿ. ವಾತ ಪಿತ್ತ ಕಫ ಅಂತಕ್ಕಂಥದ್ದು 24,000 ನಾಡಿಗಳಲ್ಲಿ ಹರಿತಾ ಇರ್ತದೆ. ಹಾಗಾಗಿ ಯಾವುದರಲ್ಲಿ ಬೇಕಾದರೂ ಯಾವುದೋ ಒಂದು ತತ್ವದ ವ್ಯತ್ಯಾಸದಿಂದ ಬೆರಳು ತನ್ನಿಂತಾನೆ ಅಲುಗಾಡ್ತದೆ, ಕೆಲವು ಸಂದರ್ಭ ಕಿವಿ ತನ್ನಿಂತಾನೆ ಅಲುಗಾಡ್ತದೆ, ಭುಜ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಬರೋದ್ರಿಂದ ಎಲ್ಲ ನಿಯಂತ್ರಣ ಮಾಡ್ತಾ ಬಂದ್ವಲ್ಲ. ಆ ನಂತರ ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಹೇಗೆ? ಆರಂಭದಲ್ಲಿ ಮನಸ್ಸು ಬೇಕಾಬಿಟ್ಟಿ ಓಡುತ್ತೆ, ಎಲ್ಲ ಅಮೆರಿಕ, ಆಸ್ಟ್ರೇಲಿಯಾ ಎಲ್ಲ ಹೋಗಿ ಬರುತ್ತೆ ಬೇಕಾದ್ರೆ. ಆದ್ರೆ ಏನಾಗತ್ತೆ, ಆ ಕೂರದ ಅಭ್ಯಾಸ ಆದ್ರ ಮೇಲೆ ಮಂತ್ರವನ್ನು ಅಭ್ಯಾಸ ಮಾಡಬೇಕು. 2ನೇದು ಮಂತ್ರ. ಈಗ ಮಂತ್ರ ನಾವೆಲ್ಲೋ ನಮಗೆ ಪುಸ್ತಕದಲ್ಲಿ ಸಿಕ್ತು ಅಂತ ನಾವು ತಗೊಂಡು ಪಠನೆ ಮಾಡ್ಬಿಡ್ಬೋದಾ, ಅಥವಾ ಗುರುಗಳಿಂದ ನಮ್ಗೆ ಆ ಮಂತ್ರ ದೀಕ್ಷೆ? ಬಹಳ ಅದ್ಭುತವಾದ ಪ್ರಶ್ನೆ ಇದು. ಮಂತ್ರದಲ್ಲಿ 2-3 ಥರದ ವಿಧಾನಗಳಿದೆ. ತಾಂತ್ರಿಕ ಮಂತ್ರಗಳು ಬೇರೆ ಇದೆ, ಉಪಾಸನಾ ಮಂತ್ರಗಳು ಬೇರೆ ಇದೆ, ನಾಮಸ್ಮರಣೆ ಬೇರೆ ಇದೆ. ಕೆಲವಕ್ಕೆ ಗುರುವಿನ ಉಪದೇಶದ ಅನಿವಾರ್ಯತೆ ಇಲ್ಲ. ಉದಾಹರಣೆಗೆ ಭಗವಂತನ ನಾಮಸ್ಮರಣೆ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಶಿವಾಯ, ಅಥವಾ ಬೇರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಜಯ ಜಯ ರಾಮ, ಜಯ ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್ ಅನ್ಬೋದು. ಕೃಷ್ಣ 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 ಕೃಷ್ಣ, ಈ ಥರದಲ್ಲಿ. ಯಾಕೆ ಇದನ್ನು ಮಾಡಬೇಕು ಅಂತಂದರೆ, ಈ ಅಕ್ಷರಗಳನ್ನು ನಾವು ಉಚ್ಚಾರ ಮಾಡ್ತಾ ಇದ್ದಾಗ ಏನಾಗ್ತದೆ ಅಂತಂದ್ರೆ ನಮ್ಮ ಗಮನ ಅನ್ನೋದು ಆ ಅಕ್ಷರದ ಮೇಲೆ ಬರ್ಲಿಕ್ಕೆ ಆರಂಭ ಆಗುತ್ತೆ. ಅದನ್ನ ನಾವು ಜೋರಾಗಿ ಹೇಳ್ಕೋಬೇಕಾ, ಮನದಲ್ಲಿ ಹೇಳ್ಕೊ? ನಮ್ಮ ಕಿವಿಗೆ ಕೇಳುವಷ್ಟು ದೊಡ್ಡ ಕೇಳ್ಕೊಳ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಪ್ರಾರಂಭದ ಹಂತದಲ್ಲಿ ಅದೊಂದು ದೊಡ್ಡದಾಗಿ, ಈಗ ನಾವು ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ, ಓಂ ನಮೋ ಭಗವತೆ ಬ್ರಹ್ಮದೇವಾಯ ಹೇಳ್ಕೊಂಡಿಲ್ಲ, ಆ ಥರದಲ್ಲಿ ಹೇಳಬಾರದು. ಅದರಲ್ಲಿ ಆ ಥರದಲ್ಲಿ ದೊಡ್ಡಕ್ಕೆ ಹೇಳ್ತಕ್ಕಂಥದ್ದು ಎಲ್ಲಿ ಅಂದ್ರೆ ವಾಮಾಚಾರದಲ್ಲಿ ದೊಡ್ಡಕ್ಕೆ ಉಚ್ಚಾರ ಆಗ್ಬೇಕು. ದಕ್ಷಿಣಾಚಾರ ಮಾಡ್ತಾರೆ, ನಾವೆಲ್ಲ ಮಾಡ್ತಕ್ಕಂಥ ದೇವತಾ ಪೂಜೆ, ಆರಾಧನೆ, ಜಪ ತಪ ಎಲ್ಲವೂ ಕೂಡ ದಕ್ಷಿಣಾಚಾರ ಅಂತ ಹೇಳಿಸ್ಕೊಳ್ಳುತ್ತೆ. ಈ ದಕ್ಷಿಣಾಚಾರದಲ್ಲಿ ಯಾವುದೇ ಮಂತ್ರವನ್ನ ಅಂದ್ರೆ ಉಚ್ಛ್ರಾಯವಾಗಿ ತಾರಕ ಸ್ವರದಲ್ಲಿ ಹೇಳ್ತಕ್ಕಂಥ ಕ್ರಮ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಮೊದಲನೇ ಹಂತವಾಗಿ ಆ ನಾಮಸ್ಮರಣೆ, ಜಪ ಇತ್ಯಾದಿಗಳನ್ನು ನಮ್ಮ ಕಿವಿಗೆ ಮಾತ್ರ ಕೇಳಿಸುವಷ್ಟು ದೊಡ್ಡದಾಗಿ ಹೇಳ್ಕೊಳ್ಬೇಕು. ಇದು ಮೊದಲನೇ ಹಂತ. ಈಗ ಮನಸ್ಸು ಸ್ವಲ್ಪ ನಿಧಾನವಾಗಿ ಹತೋಟಿಗೆ ಬರ್ಲಿಕ್ಕೆ ಆರಂಭ ಆಗುತ್ತೆ, ತನ್ನಿಂತಾನೆ ಬರುತ್ತೆ. ನಾವು ತರೋಕ್ ಆಗಲ್ಲ, ನಾವು ತರೋಕ್ ಹೋಗ್ಲೂಬಾರ್ದು ಮನಸ್ಸನ್ನ. ನಾವೇನಿದ್ರು ಮೊದಲು ಶರೀರವನ್ನು ನಿಲ್ಸೋದಕ್ಕೆ ಅಭ್ಯಾಸ ಮಾಡಬೇಕು. ಶರೀರ ಮನಸ್ಸು ಒಂದಕ್ಕೊಂದು ಅಡ್ಜಸೆಂಟ್ ಅದು. ಹಾಗಾಗಿ ಶರೀರ ಕೂರ್ಲಿಕ್ಕೆ ಅಭ್ಯಾಸ ಆಯ್ತು ಅಂದ್ರೆ ಮನಸ್ಸು ಅದು ತನ್ನಿಂತಾನೆ ಹದ್ಬಸ್ತಿ ಬರುತ್ತೆ. ಬಲವಂತವಾಗಿ ತಂದು ಕೂರಿಸ್ತೀರಿ ಅಂದ್ರೆ ಅನಾಹುತವೇ ಆಗುತ್ತೆ. 2ನೇ ಹಂತವಾಗಿ ನಾವು ಜಪ ತಪ ಇತ್ಯಾದಿಗಳನ್ನು ಆರಂಭ ಮಾಡ್ತೇವೆ, ನಾಮಸ್ಮರಣೆ ಆರಂಭ ಮಾಡ್ತೇವೆ. ಆರಂಭಿಕ ಹಂತದಲ್ಲಿ ನಮ್ಮ ಸ್ಟೇಜ್ ಎಲ್ಲಿಗೆ ಹೋಗ್ತದೆ, 2ನೇ ಮೆಟ್ಲು. ಮೊದಲನೇ ಮೆಟ್ಲು ಕೂತ್ವಿ, ಕೂರೋದು ಸಿದ್ಧಿ ಆಯ್ತು, ಶೇಕವಾಗದೆ ಶರೀರದ ಯಾವುದೇ ಅಂಗಾಂಗಗಳನ್ನು ನಾವು ಪ್ರಯತ್ನಪೂರ್ವಕ ಅಲುಗಾಡಿಸದೆ ಕೂರೋದು ಅಭ್ಯಾಸ ಮಾಡಿದಾಗ 1 ಮೆಟ್ಲು ಹತ್ತಿದ್ವಿ. 2ನೇ ಮೆಟ್ಲಿನಲ್ಲಿ ನಾವು ನಾಮಸ್ಮರಣೆ ಉಚ್ಚಾರಗಳನ್ನು ಮಾಡ್ಲಿಕ್ಕೆ ಆರಂಭ ಮಾಡ್ತೇವೆ. ಯಾವುದೋ ಒಂದು ಭಗವಂತನ ನಾಮವನ್ನು ನಾವು ಉಚ್ಚಾರ ಮಾಡ್ಲಿಕ್ಕೆ ಆರಂಭ ಮಾಡ್ತೇವೆ, ಕೇಳ್ತೇವೆ. ಇದು 2ನೇ ಹಂತ. ಅದು ಕೇಳಿಸ್ತಾ ಇದೆ. ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ ಸ್ಥಿತಿ. ಅಹಂಕಾರ ಅಂತಂದ್ರೆ ನಾನು ಅನ್ನುವ ಪ್ರಜ್ಞೆ ಅಷ್ಟೇ. ಅಹಂಕಾರ ಅಂದ್ರೆ ಸೊಕ್ಕಲ್ಲ.
ಅವನಿಗೆ ಸೊಕ್ಕು ಜಾಸ್ತಿ ಅಂತಾರಲ್ಲ, ಆ ಅಹಂಕಾರ ಅಲ್ಲ. ಇಲ್ಲಿ ಸೆಲ್ಫ್ ನಾವು ಏನು ಅನ್ನೋದು ನಮಗೆ ಗೊತ್ತಿರ್ತಕ್ಕಂಥದ್ದು. ಈ ಉದಾಹರಣೆಗೆ ನಾನು ವಾಚಸ್ಪತಿ ಭಟ್, ನೀವು ದಿವ್ಯಾಲೂರು ಅನ್ನೋದು ನಮಗೇನು ಗೊತ್ತಿದೆ ಅಲ್ವಾ, ಇದು ಈ ಒಂದು ಗೊತ್ತಿರುವಿಕೆಯನ್ನ ಅಹಂಕಾರ ಅಂತ ಹೇಳ್ತೇವೆ. ಹೀಗೆ ಈ ಎಲ್ಲ ಸ್ಥಿತಿಗಳನ್ನು ದಾಟುವಂತಹ 3ನೇ ಹಂತಕ್ಕೆ ನಾವು ಯಾವಾಗ ಹೋಗ್ತೇವೆ ಅಂತಂದ್ರೆ, ಆ ಜಪವನ್ನು ಮಾಡ್ತಾ 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 ಒಂದು ಹಂತದಲ್ಲಿ ಜಪ ನಮ್ಮ ಕಿವಿ ಕೇಳ್ತಾ ಇರ್ತದೆ. ಆ ನಂತರ 3ನೇ ಮೆಟ್ಲಲ್ಲಿ ಏನಾಗುತ್ತೆ, ತುಟಿ ಮಾತ್ರ ಅಲಗಾಡುತ್ತೆ. 4ನೇ ಹಂತದಲ್ಲಿ ತುಟಿ ಕ್ಲೋಸ್ ಇರುತ್ತೆ, ಒಳಗಡೆ ನಾಲ್ಗೆ ಮಾತ್ರ ಅಲಗಾಡುತ್ತೆ. ಇದು 4ನೇ ಹಂತ. ಇದು ಜಪಕ್ಕೆ ಹೋಗಿ ಕೂತು ಯಾರು ಮಾಡ್ಲಿಕ್ಕೆ ಆರಂಭ ಮಾಡ್ತಾರಲ್ಲ ಅವರಿಗೆ ಅನುಭವ ಖಂಡಿತ ಬಂದಿರುತ್ತೆ. ನಾಲ್ಗೆ ಮಾತ್ರ ಆಡ್ತಾ ಇರುತ್ತೆ. ಈ ನಾಲ್ಗೆ ಆಡ್ತಾ ಆಡ್ತಾ ಇದ್ದಿದ್ದು ನಂತರದ ಹಂತ 5ನೇ ಮೆಟ್ಟಲ್ನಲ್ಲಿ ಏನಾಗುತ್ತೆ ಅಂತಂದ್ರೆ, ಜಪ ಇಲ್ಲಿ ನಡಿಲಿಕ್ಕೆ ಆರಂಭ ಆಗುತ್ತೆ. ಇದು ಬಹಳ ಅದ್ಭುತವಾದ ಒಂದು ಸ್ಥಿತಿ. ಜಪ ಒಳಗಡೆಗೆ ಅದು ಆವರ್ತನೆ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಅದು ಮುಂದಿನ ಹಂತ. ಆ ಹಂತದಲ್ಲಿ ಆರಂಭ ಆಗ್ತಾ 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 2 ಕಣ್ಣುಗಳು ಏನಾಗ್ತವೆ ನಮಗ್ ಗೊತ್ತಿಲ್ಲದೆ, ಅದು ನಾವು ಮಾಡೋಕ್ ಹೋಗ್ಬಾರ್ದು, ಮಾಡಿದ್ರ ಅನಾಹುತ. ಪ್ರಕೃತಿಯಲ್ಲಿ ಅಂತಹ ಒಂದು ವ್ಯವಸ್ಥೆಯನ್ನ ನಮ್ಮ ಶರೀರದಲ್ಲಿ ಇಟ್ಟಿದೆ ಪ್ರಕೃತಿ. ನಾವು ಯಾವಾಗ ಈ ರೀತಿಯಾಗಿ ಒಳಗಡೆ ಆವರ್ತನೆ ಆಗ್ಲಿಕ್ಕೆ ಆರಂಭ ಆಯ್ತು ಮಂತ್ರ, ಕಣ್ಣುಗಳು 2 ತರ ಈ ತರ ಆಗ್ಲಿಕ್ಕೆ ಆರಂಭ ಆಗುತ್ತೆ. 2 ಕಣ್ಣುಗಳು ನೇರವಾಗಿ ಹೀಗೆ ಬಂದು ಮೂಗಿನ ತುದಿಯನ್ನು ನೋಡುವಂತ ಒಂದು ಸ್ಥಿತಿ. ನೋಡಿ ಇಲ್ಲಿ 2 ಕಣ್ಣುಗಳು ಹೀಗೆ ಮೂಗಿನ ತುದಿಯನ್ನು ಆಟೋಮೆಟಿಕ್ ಆಗಿ ನೋಡ್ಲಿಕ್ಕೆ ಆರಂಭ ಆಗುತ್ತೆ. ಇದು 5ನೇ ಹಂತ. ಈ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ, ಶರೀರದ ಮೇಲಿನ ಗಮನ ಹೊರಟೋಗುತ್ತೆ. ಇದನ್ನೆಲ್ಲ ಅನುಭವಿಸ್ಬೇಕು. ಬಹಳ ಒಂದು ಖುಷಿ ಕೊಡ್ತಕ್ಕಂಥ ವಿಚಾರಗಳು. ಗೊತ್ತಿಲ್ಲದೆ ಇರೋರಿಗೆ ಭಯ ಆಗತ್ತೆ, ಆದ್ರೆ ಅದನ್ನು ಅನುಭವಿಸಿದವರಿಗೆ ತುಂಬಾ ಖುಷಿ ಆಗತ್ತೆ. ಆ ಹಂತದಲ್ಲಿದ್ದಾಗ ಶರೀರ ತುಂಬಾ ಹಗೂರ ಅನ್ಸುತ್ತೆ. ಗುರುಗಳೇ, ಯಾರೋ ಒಬ್ರು ಹೇಳ್ದಂಥ ಮಾತಿದು, ಒಂದು ದಟ್ಟಾರಣ್ಯಕ್ಕೆ ಹೋಗಿ ಅವರನ್ನು ಯಾರೋ ಒಬ್ರು ತುಂಬ ಮೆಡಿಟೇಷನ್ ಬಹಳ ವರ್ಷಗಳಿಂದ ಮಾಡ್ತಿರೋವಂಥವ್ರು ಅವರನ್ನು ಕರ್ಕೊಂಡು ಹೋದ್ರಂತೆ. ಹೋಗಿ ಕುಳಿತು ಧ್ಯಾನ ಮಾಡು ಅಂತ. ಇವರಿಗೂ ಕೂಡ ಸ್ವಲ್ಪ ಅಭ್ಯಾಸ ಇದೆ, ಇಲ್ಲಿ ಧ್ಯಾನ ಮಾಡು ಅಂತ. ಧ್ಯಾನ ಮಾಡಿದ ನಂತರ ನಿನಗಾಗುವಂಥ ಅನುಭವ ನನ್ನ ಜೊತೆ ಹೇಳು ಅಂತ. ಅವ್ರು ಕಣ್ಮುಚ್ಚಿ ಧ್ಯಾನ ಮಾಡಿದ ತರುವಾಯ, ಬಹುಶಃ ಕೆಲವ್ರಿಗೆ ಸೈನ್ಸ್ ಕಡೆಗೆ ಹೆಚ್ಚು ಗಮನ ಇರೋವಂಥವ್ರಿಗೆ ಇದು ಏನೋ ಅಡ್ಗುರ್ಲಜ್ಜಿ ಕತೆ ಅಂತ ಅನ್ನಿಸ್ಬೋದು. ಅದು ಭಾವನೆಗೆ, ಆ ಭಾವ ಗೊತ್ತಿರೋರ್ಗೆ ಮಾತ್ರ ಅರ್ಥ ಆಗುತ್ತೆ. ಅವರು ಕಣ್ಮುಚ್ಚಿ ಧ್ಯಾನ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿದ್ದೇನೆಂದರೆ, ಅವರು ಸುತ್ತಮುತ್ತ ಸುಮಾರು ಜನ ಕಣ್ಣಿಗೆ ಕಾಣದಂಥ ಯೋಗಿಗಳು ಒಂದಷ್ಟು ಎತ್ತರದ ಜಾಗದಲ್ಲಿ, ಅಂದರೆ ನೆಲಕ್ಕೆ ಭೂಸ್ಪರ್ಶ ಇಲ್ಲದಂತೆ ಬಹಳ ಎತ್ತರದಲ್ಲಿ ತಪಸ್ ಮಾಡ್ತಾ ಇದ್ದಿದ್ದು, ಸುತ್ತ ತಪಸ್ ಮಾಡ್ತಾ ಇದ್ದಿದ್ದು ಅವ್ರಿಗೆ ಗೋಚರಿಸ್ತಂತೆ. ಅಂತಹ ದಿವ್ಯಾನುಭವ ಎಲ್ಲರಿಗೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆ ಕಡೆಗೆ ಯಾರಿಗೆ ಸೆಳೆತಾ ಇದೆ ಅಂಥವ್ರಿಗೆ ಮಾತ್ರ ಆಗತ್ತೆ ಅನ್ನೋದು ನನ್ನ ಭಾವ. ದುಗ್ಗಮ್ಮ ದೇವಿಯ ಕುರಿತಾಗಿ ಹೇಳ್ತಿದ್ರಿ. ಬೆಣ್ಣೆನಗರಿ ದಾವಣಗೆರೆಯಲ್ಲಿರೋಂಥ ತಾಯಿ ಬಂದು ನೆಲೆಸಿದ ರೀತಿಯೇ ಒಂದು ಪವಾಡ ಅಂತ ಹೇಳ್ಬೋದು. ಇಂದಿಗೂ ಪವಾಡ ನಡೀತಾ ಇದೆ. ಯಾರೆಲ್ಲರ ಸಮಸ್ಯೆಯನ್ನು ಹೇಗೆ ತಾಯಿ ಬಗೆಹರಿಸ್ತಿದ್ದಾಳೆ ಬನ್ನಿ ಕೇಳೋಣ. ಗುರುಗಳೇ, ಏನು ತಿಳಿಸ್ತೀರಾ? ಆಲಯ ನಿರ್ಮಾಣ ಆಯಿತು, ಕ್ಷೇತ್ರ ನಿರ್ಮಾಣ ಆಯಿತು, ಇತ್ಯಾದಿಗಳನ್ನೆಲ್ಲ ನಾವು ಹಿಂದಿನ ಭಾಗದಲ್ಲಿ ನೋಡಿದ್ವಿ. ಇಲ್ಲಿ ವಿಶೇಷವಾಗಿ ಯಾವ್ಯಾವ ದೋಷ ಪರಿಹಾರ 3 ವಿಭಾಗದಲ್ಲಿ ಬಹಳ ವಿಶೇಷವನ್ನು ಹೇಳುತ್ತೆ. ಮೊದಲನೇದಾಗಿ ಕಂಕಣ ಭಾಗ್ಯ ಇಲ್ಲದೆ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ 8 ವಾರಗಳ ಪರ್ಯಂತರ, ಅಂದರೆ 56 ದಿನಗಳ ಕಾಲ ನಿರಂತರವಾಗಿ ಆ ತಾಯಿಯ ಸನ್ನಿಧಾನಕ್ಕೆ ಹೋಗಿ ಆ ತಾಯಿಗೆ ಪ್ರತಿನಿತ್ಯ 5 ಬಳೆಗಳನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು. ಇದರಿಂದಾಗಿ ಅವರಿಗೆ ಮಾಂಗಲ್ಯ ಭಾಗ್ಯ ಅಂತಕ್ಕಂಥದ್ದು ಆಗತ್ತೆ. ಜೊತೆಯಲ್ಲಿ ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಗಂಡನಿಗೆ ಜೀವಕ್ಕಪಾಯ ಅಂತಕ್ಕಂಥ ಸ್ಥಿತಿಯಲ್ಲಿದ್ದಂಥ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ಹೋಗಿ ಹರಕೆ ಹಾಡ್ಯಗಳನ್ನು ಮಾಡಿಕೊಂಡು ಬಂದ ನಂತರದಲ್ಲಿ ಅವರಲ್ಲಿ ಕೂಡ ಸಾಕಷ್ಟು ಚೇತರಿಕೆ ಆಗಿರ್ತಕ್ಕಂತಹ ಒಂದು ಘಟನೆಗಳು ಕೂಡ ನಡೆದಿದೆ. ಮುಖ್ಯವಾಗಿ 3ನೇ ಹಂತ ಯಾವುದಪ್ಪ ಅಂತಂದ್ರೆ, ಸಂತತಿ ಆಗಿಲ್ಲ ಅಂತಕ್ಕಂತಹ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ಹೋಗಿ ವಿಶೇಷವಾಗಿ ಸಂತತಿಗೆ ಸಂಬಂಧಪಟ್ಟು ಅಲ್ಲಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿಕೊಂಡು ಬಂದು 8 ವಾರಗಳ ಪರ್ಯಂತರ ನಿರಂತರ ಸೇವೆಯನ್ನು ಮಾಡಿದಂಥವರಿಗೆ ಸಂತಾನ ಭಾಗ್ಯ ಆಗಿದ್ದಂಥ ದಾಖಲೆಗಳುಂಟು. ಇನ್ನೊಂದು ಬಹಳ ವಿಶೇಷವಾಗಿ, ಆ ತಾಯಿಯಲ್ಲಿ ನೆಲೆ ನಿಲ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆ ಕಲ್ಲಿನ ಮೇಲೆ ಕುಳಿತಿದ್ದಂತಹ ಮಗು ಮೂಕ ಮಗು, ಆ ಮಗು ಮಾತಾಡ್ತು ಅಂತಕ್ಕಂಥದ್ದು ಕ್ಷೇತ್ರ ಮಹಿಮೆಯ ಆರಂಭದಲ್ಲಿ ನಾವು ನೋಡಿದ್ವಿ. ಹಾಗಾಗಿ ವೈಜ್ಞಾನಿಕವಾಗಿರ್ತಕ್ಕಂಥ ಎಷ್ಟೋ ಘಟನೆಗಳು, ಅಂದರೆ ಘಟನೆ ನಡೆದಿರ್ತದೆ, ವಿಜ್ಞಾನಕ್ಕೆ ಅದನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇರೋದಿಲ್ಲ.
ಅದಕ್ಕಾಗಿ ವಿಜ್ಞಾನಿಗಳು ಒಂದು ಪದವನ್ನು ಯಾವಾಗಲೂ ಬಳಸ್ತಾರೆ, ಏನಪ್ಪ ಅಂದರೆ ರಿಸರ್ಚ್ ಅಂತ. ಇರೋದನ್ನು ಮತ್ತೆ ಹುಡುಕುವಂಥ ಒಂದು ಸ್ಥಿತಿ ಅದು. ಹಾಗಾಗಿ ರಿಸರ್ಚ್ ಮಾಡಿದರೆ ಮಾತ್ರ ಗೊತ್ತಾಗತ್ತೆ. ಅದಕ್ಕೆ ವಿಜ್ಞಾನಿಗಳೇನು ಹೇಳ್ತಾರೆ ಅಂತಂದರೆ, ಇದು ಲಾಜಿಕ್ ಇಲ್ಲ, ಇದರಲ್ಲಿ ಯಾವುದೇ ರೀತಿಯ ಒಂದು ತರ್ಕವನ್ನು ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ, ತರ್ಕಕ್ಕೆ ನಿಲುಕದ್ದು ಇದು ಅನ್ನುವಂಥ ಮಾತನ್ನು ಆಡ್ತಾರೆ. ಹಾಗೆ ಯಾರಿಗೆ ಶ್ರವಣದ ದೋಷ ಇದೆ, ಮಕ್ಕಳಿಗೆ ಕಿವಿಯ ಸಂಬಂಧ ಸಮಸ್ಯೆ ಇದೆ, ಮಾತಾಡುವ ವಿಷಯಕ್ಕೆ ಸಂಬಂಧ ಸಮಸ್ಯೆ ಇದೆ, ಉಗ್ಗು ಬರ್ತದೆ, ಬಿಕ್ಕಲು ಅಂತ ಹೇಳ್ತಾರೆ, ತೊದಲುವಂಥದ್ದು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ, ಇಂಥವರು ಏನು ಮಾಡಬೇಕು? ಇವರು ವಿಶೇಷವಾಗಿ ಕಿವಿ ಮತ್ತು ನಾಲಿಗೆಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದ ಪಕ್ಷದಲ್ಲಿ ಗಂಟೆಯನ್ನು ಅಲ್ಲಿ ಅರ್ಪಣೆ ಮಾಡಬೇಕು. ಪಂಚಲೋಹದಿಂದ ಅಥವಾ ಕಂಚಿನಿಂದ ಮಾಡಿರ್ತಕ್ಕಂಥ ಗಂಟೆ, ಶುದ್ಧವಾಗಿ ಸ್ವರ ಬರ್ತಕ್ಕಂಥ ಗಂಟೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಹೇಗತ್ತ ಹಾಗಿರ್ತಕ್ಕಂಥ ಗಂಟೆಯನ್ನು ಅರ್ಪಣೆ ಮಾಡಿ ಬರೋದಲ್ಲ, ಎತ್ತಿನ ಕೊರಳಿ ಕಟ್ತಕ್ಕಂಥ ಗಂಟೆಗಳು ಆ ಥರದ್ದೆಲ್ಲ ಅಲ್ಲ. ಗಂಟೆಗಳ ಶಬ್ದ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಬರಬೇಕು. ಅಂಥ ಗಂಟೆಗಳನ್ನು ಅಲ್ಲಿ ಅರ್ಪಣೆ ಮಾಡುವುದರಿಂದ ಕಿವಿ ಮತ್ತು ನಾಲಿಗೆ ಸಂಬಂಧ ಸಮಸ್ಯೆಗಳಿದ್ದಲ್ಲಿ ಪರಿಹಾರವಾಗ್ತದೆ. ಇದರ ಜೊತೆಯಲ್ಲಿ ಯಾರಿಗೆ ನಾಲಿಗೆಗೆ ಸಂಬಂಧಪಟ್ಟು ಬಿಕ್ಕಲು ಇತ್ಯಾದಿ ಬರ್ತಿದೆ, ಸ್ಪಷ್ಟ ಉಚ್ಚಾರ ಅಂತಕ್ಕಂಥದ್ದು ಆಗ್ತಾ ಇಲ್ಲ, ಅಂಥವ್ರು ಏನು ಮಾಡಬೇಕು? ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳ್ಳಿ ಅಥವಾ ಬಂಗಾರದಿಂದ ಮಾಡಿರ್ತಕ್ಕಂಥ ನಾಲಿಗೆಯನ್ನು ತಗೊಂಡು ಆ ನಾಲಿಗೆಯ ಮೇಲೆ ಐಂ ಅನ್ನುವಂತಹ ಬೀಜಾಕ್ಷರವನ್ನು ಬರೆಸಬೇಕು. ತಗೊಂಡಂಥ ಸಂದರ್ಭದಲ್ಲಿ ಐಂ, ಐ ಇದೆಯಲ್ಲ ಕನ್ನಡದ ಐ ಅಕ್ಷರ, ಇಂಗ್ಲೀಷಿನ ಐ ಅಲ್ಲ, ಮತ್ತು ಅಯಾಮಲ್ಲ, ಕನ್ನಡದಲ್ಲಿ ಐ ಅಂತ ಬರೆದು ಮುಂದೆ ಒಂದು 0 ಹಾಕಿದರೆ ಐಂ ಆಗುತ್ತೆ. ಈ ಒಂದು ಬೀಜಾಕ್ಷರವನ್ನು ಬರೆಸಿ ಅದನ್ನು ಕನಿಷ್ಠ 64 ದಿನಗಳ ಪರ್ಯಂತರ ಪೂಜೆಯನ್ನು ಮಾಡಬೇಕು. ಈ ರೀತಿಯಾಗಿ 64 ದಿನಗಳ ಪರ್ಯಂತರ ಪೂಜೆಯನ್ನು ಮಾಡಿದ ನಂತರ ಆ ಒಂದು ನಾಲಿಗೆಯನ್ನು ಆ ದುಗ್ಗಮ್ಮ ತಾಯಿಗೆ, ಆ ಮಗುವಿನ ಕರ್ಕೊಂಡು ಹೋಗಿ ಆ ಮಗುವಿನ ವಿಷಯದಲ್ಲಿ ಸಂಕಲ್ಪ ಇತ್ಯಾದಿಗಳನ್ನು ಮಾಡಿಸಿ, ನಾಲಿಗೆಯಲ್ಲಿರ್ತಕ್ಕಂಥ ವಾಗ್ದೋಷಗಳೆಲ್ಲವೂ ಸಹ ನಿವಾರಣೆಯಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿಸ್ಕೊಂಡು ಆ ತಾಯಿಗೆ ಅಭಿಷೇಕಾದಿಗಳನ್ನು ಮಾಡಿಸಿ ಆ ನೀರನ್ನು ಹಿಡ್ಕೋಬೇಕು. ಆ ಒಂದು ತೀರ್ಥವನ್ನು ಹಿಡ್ಕೊಂಡು ಮಗುವನ್ನು ದೇವಸ್ಥಾನದಿಂದ ಹೊರಗೆ ಕರ್ಕೊಂಡು ಬಂದು ಆ ತೀರ್ಥವನ್ನು ಮಗುವಿಗೆ ಸ್ನಾನ ಮಾಡಿಸ್ಬೇಕು. ಅದಾದ ನಂತರ ಶುದ್ಧವಾಗಿರ್ತಕ್ಕಂಥ ಬಟ್ಟೆಗಳನ್ನು ಮಗುವಿಗೆ ಧಾರಣೆ ಮಾಡಿಸ್ಕೊಂಡು ಕರ್ಕೊಂಡೋಗಿ ಅರ್ಚನೆ ಇತ್ಯಾದಿಗಳನ್ನು ಮಾಡಿಸಿ ಪೂಜೆ ಪ್ರಸಾದ ತೀರ್ಥಾದಿಗಳನ್ನು ತಗೊಂಡು ಆ ನಂತರದಲ್ಲಿ ಆ ಒಂದು ಬಂಗಾರದ ಅಥವಾ ಬೆಳ್ಳಿಯ ನಾಲಿಗೆಯನ್ನು ಮಾಡಿಸಿದ್ದೀರಲ್ಲ ಅದನ್ನು ಸಂಕಲ್ಪದೊಂದಿಗೆ ಪ್ರಾರ್ಥನೆ ಮಾಡಿ ಅದರ ಜೊತೆಯಲ್ಲಿ ಸ್ವಲ್ಪ ನಾಣ್ಯಗಳನ್ನು ಜೊತೆಯಲ್ಲಿ ಸೇರಿಸಿ ಹಿಡ್ಕೋಬೇಕು. ಕಾಣಿಕೆಯ ಸ್ವರೂಪದಲ್ಲಿ ಹಿಡ್ಕೊಂಡು ಮಗುವಿನ ಕೈಯಲ್ಲಿ ಅದೆಲ್ಲವನ್ನು ಬಲಗೈಯಲ್ಲಿ ಕೊಟ್ಟು ಹಿಡಿಸಿ ಪ್ರಾರ್ಥನೆಯನ್ನು ಮಾಡಿಸಿ ಅದನ್ನು ಕಾಣಿಕೆ ಹುಂಡಿಯಲ್ಲಿ ಸಮರ್ಪಣೆ ಮಾಡಬೇಕು. ಯಾರಿಗೆ ಕೈಲಿ ಕೊಡ್ತಕ್ಕಂಥದ್ದು ಇತ್ಯಾದಿಗಳಿಲ್ಲ. ಇನ್ನು ಅರ್ಚಕರು ಅವಕಾಶ ಕೊಟ್ಟ ಪಕ್ಷದಲ್ಲಿ ಮಗುವನ್ನು ಗರ್ಭಗುಡಿಯ ಒಳಗೆ ತಾಯಿಯ ಪಾದ ಸಮೀಪದಲ್ಲಿ ಕಳಿಸಿ ತಾಯಿಯ ಪಾದಕ್ಕೆ ನೇರವಾಗಿ ಅದನ್ನು ಅರ್ಪಣೆ ಮಾಡಬಹುದು, ಅಲ್ಲಿ ಅವಕಾಶ ಇದ್ದ ಪಕ್ಷದಲ್ಲಿ. ಅದಿಲ್ಲದೇ ಇದ್ದರೆ ಕಾಣಿಕೆ ಹುಂಡಿಯಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡಿ ಬಂದಾಗ ಆ ತಾಯಿಯ ಅನುಗ್ರಹದಿಂದ ಖಂಡಿತವಾಗಿ ಸಾಕಷ್ಟು ಜನರಿಗೆ ಅದು ಅನುಕೂಲ ಆಗಿದೆ. ಪ್ರಯತ್ನ ಮಾಡ್ತಾ ಇರುವವರಿಗೆ ಖಂಡಿತ ಅವರವರ ಶರಣಾಗತಿ, ಅವರವರ ಭಕ್ತಿಗೆ ತಕ್ಕಂತೆ ಅನುಗ್ರಹ ಅಂತಕ್ಕಂಥದ್ದಾಗುತ್ತೆ. ಬಹಳ ವಿಶೇಷ ಸನ್ನಿಧಾನ. ಮತ್ತು ನಿಮ್ಮೆಲ್ರಿಗೂ ಅನ್ನಿಸ್ತಿರ್ಬೋದು, ಗುರುಗಳು ಹೇಳಿದ್ರು, ನಾನು ಅಲ್ಲಿಗೆ ಹೋದೆ ಆದರೆ ನನಗಿದು ಸಮಸ್ಯೆ ಬಗೆಹರಿಲಿಲ್ಲ ಅಂತ. ನಿಮ್ಗೇನಾದರೂ ಅನ್ಸಿದ್ರೆ ಅದು ಯಾವುದೇ ಕ್ಷೇತ್ರ ಆಗಿರಬಹುದು, ಅದು ನಿಮ್ಮ ಭಾವದ ಮೇಲೂ ಕೂಡ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಎಷ್ಟು ನಂಬಿಕೆಯಿಂದ ಹೋಗಿದ್ರಿ, ನಂಬಿಕೆಯಿಂದ ನಡ್ಕೊಂಡಿದ್ರಿ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ ಅನ್ನೋ ಮಾತನ್ನು ಇಲ್ಲಿ ನೆನಪಿಸ್ಕೊಳ್ತಾ ಗುರುಗಳೇ, ಮುಂದಿನ 4 ರಾಶಿಗಳು. ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಅಂತಕ್ಕಂಥದ್ದು ತಕ್ಕಮಟ್ಟಿಗೆ ಉತ್ತಮವಾಗಿದೆ. ಜ್ಯೇಷ್ಠ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶವಾದ ನಂತರ ಮತ್ತಷ್ಟು ಅನುಕೂಲತೆ ಅಂತಕ್ಕಂಥದ್ದು ಕಂಡುಬರುತ್ತೆ. ವ್ಯಯಭಾವದಲ್ಲಿರ್ತಕ್ಕಂತಹ ಗುರು ವಕ್ರಸ್ಥಿತಿಯಲ್ಲಿರೋದ್ರಿಂದ ಸಾಕಷ್ಟು ಉತ್ತಮವಾದಂಥ ಫಲ, ಕ್ಷೇತ್ರ ಫಲ ಅಂದರೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಚತುರ್ಗ್ರಹ ಯೋಗ, ಮನೆಯ ವಾತಾವರಣದಲ್ಲಿ ಸಾಕಷ್ಟು ಸುಖಮಯವಾಗಿರ್ತಕ್ಕಂಥ ಒಂದು ಸ್ಥಿತಿ ಕಾಣಿಸುತ್ತೆ. ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ತೃತೀಯ ಭಾವದಲ್ಲಿರ್ತಕ್ಕಂತಹ ಶುಕ್ರನ ಒಂದು ಸ್ಥಿತಿಯನ್ನು ನೋಡಿದಾಗ ಒಡ ಹುಟ್ಟಿದ ಸಹೋದರಿಯರು, ಭಗಿನಿ, ಹೆಣ್ಣು ಮಕ್ಕಳಿಂದಾಗಿ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಕೂಡ ಆಗುವಂಥ ಲಕ್ಷಣ ಇದೆ. ಅವರೊಂದಿಗೂ ಕೂಡ ಒಂದು ಸ್ನೇಹಮಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥ ಅವಕಾಶವಿದೆ. ಸಪ್ತಮ ಭಾವದಲ್ಲಿ ರಾಹು, ವ್ಯಾಪಾರ ವ್ಯವಹಾರಗಳಲ್ಲಿ ಕೌಟುಂಬಿಕವಾಗಿ ಸಂಗಾತಿಗಳ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿನ ನಿಷ್ಠುರಮಯವಾಗಿರ್ತಕ್ಕಂಥ ಸ್ಥಿತಿಯು ಕೂಡ ಕಾಣಿಸುತ್ತೆ. ಚತುರ್ಥ ಮತ್ತು ಚತುರ್ಥ, ಚತುರಶ್ರ ಅಂತ ಹೇಳ್ತಾರೆ.
ಅಲ್ಲಿ ಮಂಗಳನಿಂದ ಬಾಧೆ ಬಂದಾಗ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಬರುತ್ತೆ. ಆದರೆ ಸುಬ್ರಹ್ಮಣ್ಯನ ಆರಾಧನೆಯಿಂದ ಪರಿಹಾರ ಆಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರತಕ್ಕಂಥದ್ದು. ರಾಶ್ಯಾಧಿಪತಿಯ ಸ್ಥಿತಿ ಶುಭಕರವಾಗಿದೆ. ಬುಧಚಂದ್ರ ಯೋಗ ಅಂತಕ್ಕಂಥದ್ದು ತೃತೀಯ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದು ಇತ್ತು 2 ದಿವಸಗಳಿಂದ ಅಲ್ವಾ. ಅದೆಲ್ಲವೂ ಕೂಡ ಹದ್ವಸ್ತಿಗೆ ಬರ್ತಕ್ಕಂಥ ಒಂದು ಅವಕಾಶ. ಚಂದ್ರ ಉದಯ ಸ್ಥಿತಿಗೆ ಬಂದಿರೋದ್ರಿಂದ ಚಂದ್ರ ಬಲಿಷ್ಠನಾದಾಗ, ಗುರುವಿನ ದೃಷ್ಟಿ ಅಂತಕ್ಕಂಥದ್ದು ಬಿದ್ದಾಗ ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ವಿಷ್ಣು ಸಹಸ್ರನಾಮದ ಪಠನದಿಂದ ಅಥವಾ ಶ್ರವಣದಿಂದ ಕೂಡ ಸಾಕಷ್ಟು ಉತ್ತಮವಾದಂಥ ಒಂದು ಫಲ ನಿಮಗೆ ಸಿಕ್ಕುತ್ತೆ. ಮಾನಸಿಕವಾಗಿರ್ತಕ್ಕಂತಹ ಧೈರ್ಯ ಸ್ಥೈರ್ಯಗಳು ಕೂಡ ಹೆಚ್ಚಾಗುತ್ತೆ. ಮತ್ತು ಕನ್ಯಾ ರಾಶಿಗೆ ವಿಶೇಷವಾಗಿ ಯಾವುದೇ ದೊಡ್ಡ ಮಟ್ಟದ ಬಾಧೆ ಅಂತಕ್ಕಂಥದ್ದಿಲ್ಲ. ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ವಿಘ್ನ ಅಂತಕ್ಕಂಥದ್ದಿದೆ. ಕಾರಣ ಲಾಭದಲ್ಲಿರುವಂತಹ ಗುರು ವಕ್ರಸ್ಥಿತಿಯಲ್ಲಿರುವಂತಹದ್ದು. ಹಾಗಾಗಿ ಗುರುವನ್ನು ದರ್ಶನ ಮಾಡ್ಕೊಳ್ಳೋದು ಕೂಡ ಸಾಕಷ್ಟು ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಮಧ್ಯಮ ಸ್ಥಿತಿಯಲ್ಲಿದೆ. ಚಂದ್ರ ಉದಯ ಆಗಿದ್ದಾನೆ. ಕರ್ಮಾಧಿಪತಿ ಕೂಡ ಅವನು ಮತ್ತು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅನುಕೂಲ ಕೂಡ ಅವನು ಮಾಡಿಕೊಡ್ತಾನೆ. ಕರ್ಮದಲ್ಲಿ ಲಾಭಾಂಶವನ್ನು ಕೂಡ ನೋಡಬಹುದಾಗಿರುತ್ತೆ. ರಾಶಿಗೆ ಅಷ್ಟಮಾಧಿಪತಿ ಆಗಿರತಕ್ಕಂತಹ ಶುಕ್ರ ರಾಶಿಯಲ್ಲಿರ್ತಕ್ಕಂಥದ್ದು ರಾಶ್ಯಾಧಿಪತಿಯೇ ಹೌದು ಅವನು. ಆದರೂ ವಾಹನಾದಿಗಳ ವಿಷಯದಲ್ಲಿ ನಷ್ಟವನ್ನು ನೋಡಬೇಕಾಗಿ ಬರಬಹುದು. ವಾಹನಗಳ ವ್ಯಾಪಾರ, ಅದರಲ್ಲೂ ವಿಶೇಷವಾಗಿ ಸೆಕೆಂಡ್ ಹ್ಯಾಂಡ್ ವ್ಯಾಪಾರ ಏನು ಮಾಡ್ತಾರಲ್ಲ, ವಾಹನಗಳನ್ನು ಸೆಕೆಂಡ್ ಹ್ಯಾಂಡ್ ವಾಹನಗಳ ವ್ಯಾಪಾರ ಮಾಡ್ತಕ್ಕಂಥವ್ರು, ಅವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟವಾಗ್ತಕ್ಕಂಥದ್ದು. ಕೊಟ್ಟ ವಸ್ತುವನ್ನು ಹಿಂತಿರುಗಿ ತಂದು ಹಾಕಿ, ನಾವು ನಿಮ್ಮ ವಸ್ತುವನ್ನು ಬಳಸ್ಕೊಂಡ್ವಿ, ನಮಗೆ ಆ ನಷ್ಟ ಈ ನಷ್ಟ ಅಂಥೇಳಿ ರಿಮಾರ್ಕ್ ಮಾಡ್ತಕ್ಕಂಥದ್ದು. ಇದರಿಂದಾಗಿ ಆರ್ಥಿಕ ನಷ್ಟ, ಮಾನಸಿಕವಾಗಿರ್ತಕ್ಕಂಥ ಬೇಸರ ಇವೆಲ್ಲವೂ ಕೂಡ ಸಾಧ್ಯತೆ ಉಂಟು. ಮತ್ತು ದ್ವಿತೀಯದಲ್ಲಿ ಬುಧ ಮತ್ತು ಚಂದ್ರಮಂಗಳ ಯೋಗ ಇರತಕ್ಕಂಥದ್ದು. ದೊಡ್ಡ ಮಟ್ಟಿನ ಜಗಳ ಕೂಡ, ಕೆಲವರಲ್ಲಿ ಹೊಡೆದಾಟದವರೆಗೂ ಕೂಡ ಸಾಧ್ಯತೆಗಳನ್ನು ಊಹಿಸಬಹುದಾಗಿರುತ್ತೆ. ಹಾಗಾಗಿ ಹೆಚ್ಚು ಎಚ್ಚರಿಕೆ ಅಂತಕ್ಕಂಥದ್ದು ತುಲಾರಾಶಿಯವರಿಗೆ ಬೇಕು. ಪಂಚಮದಲ್ಲಿ ರಾಹು ಇರೋದ್ರಿಂದ ಗೋಪೂಜೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ ಅಂತಕ್ಕಂಥದ್ದು. ನಿಮ್ಮ ರಾಶಿಗೆ ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಉದಯನಾಗಿದ್ದಾನೆ. ಭಾಗ್ಯೋದಯವಾಗ್ತಕ್ಕಂಥ ಕಾಲವಾದರೂ ಕೂಡ ಅಲ್ಲಿರ್ತಕ್ಕಂತಹ ಯಾವ ಗುರು ಇದ್ದಾನೆ ಭಾಗ್ಯದಲ್ಲಿ, ಕರ್ಕಾಟಕದಲ್ಲಿ, ಅವನು ವಕ್ರಸ್ಥಿತಿಯ ಉಚ್ಚ. ಹಾಗಾಗಿ ಹಿರಿಯರಿಂದ ನಿಂದನೆಗಳಿಗೆ ಒಳಗಾಗ್ತಕ್ಕಂಥದ್ದು. ವಾಗ್ದಂಡನೆ, ಭರ್ತ್ಸನ ಯೋಗ ಅಂತ ಹೇಳ್ತಾರೆ. ಹಿರಿಯರಿಂದ ಬಯಸ್ಕೊಳ್ಬೇಕಾಗಿರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಗುರುಸ್ಥಾನದಲ್ಲಿರ್ತಕ್ಕಂಥವರು, ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳು, ನಿಮ್ಮ ಉಪನ್ಯಾಸಕರಿಂದ ಬಯಸ್ಕೊಳ್ತಕ್ಕಂಥದ್ದು. ಯಾವುದೋ ಪ್ರಾಜೆಕ್ಟ್ ರಾಂಗ್ ಆಗಿದೆ ಅಂತೋ ಇನ್ಯಾವುದೋ ಒಂದು ಕಾರಣದಿಂದ ಕೂಡ ನಿಮ್ಮ ಮೇಲೆ ಸ್ವಲ್ಪ ಒತ್ತಡ ಬರ್ತಕ್ಕಂಥ ಸಾಧ್ಯತೆ, ಲಕ್ಷಣಗಳನ್ನು ಊಹಿಸಬಹುದಾಗಿರುತ್ತೆ. ಚಂದ್ರನ ಸ್ಥಿತಿ ಜ್ಯೇಷ್ಠ ನಕ್ಷತ್ರಕ್ಕೆ ಹೋದ ನಂತರ ಅದು ವಿಪರೀತವಾಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಯಾರು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದಂಥ ವೃಶ್ಚಿಕ ರಾಶಿಯವರಿದ್ದೀರಾ ಅವರಿಗೆ ತೊಂದರೆ ಅಂತಕ್ಕಂಥದ್ದು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಪಂಚಮದಲ್ಲಿರ್ತಕ್ಕಂಥ ಶನೈಶ್ಚರನ ಪೀಡೆ, ಅಲ್ಲಿಂದ ಪಂಚಮದಲ್ಲಿರ್ತಕ್ಕಂಥ ವಕ್ರಗುರುವಿನ ಪೀಡೆ, ಇವೆಲ್ಲವನ್ನು ಕೂಡ ಯೋಚನೆಯನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ವೃಶ್ಚಿಕ ರಾಶಿಯವರು ಇವತ್ತು ವನದುರ್ಗಾ ಉಪಾಸನೆಯನ್ನು ಮಾಡಿಕೊಂಡಾಗ ಸ್ವಲ್ಪ ಮಟ್ಟಿನ ಸಮಾಧಾನ ಅಂತಕ್ಕಂಥದ್ದು ದೊರಕುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಜಿ, ಮಂಜುನಾಥ್ ಅವರು ನೆಲಮಂಗಲದಿಂದ ಪ್ರಶ್ನೆಯನ್ನ ಕಳಿಸಿದ್ದಾರೆ. ಹುಟ್ಟಿರುವಂಥ ದಿನಾಂಕ 12/12/87 2 ಗಂಟೆ ಬೆಳಗಿನ ಜಾವ. ನನಗೆ 2 ಮಕ್ಕಳು, 12 ವರ್ಷ ಇಬ್ಬರಿಗೂ ಮೋಸ್ಟ್ಲಿ ಅವಳಿ ಜವಳಿ ಇರಬಹುದು. ಆಗಾಗ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾನೆ ಇರುತ್ತಲ್ಲ, ದಯಮಾಡಿ ಪರಿಹಾರ ತಿಳಿಸಿ ಅಂತ. ಮಂಜುನಾಥ್ ಅವರೇ, ನಿಮ್ಮ ಹುಟ್ಟಿರುವಂಥ ದಿನಾಂಕ ಕಳಿಸಿ ಮಕ್ಕಳ ಬಗ್ಗೆ ತಿಳಿಸಿ ಅಂತ ಹೇಳಿದ್ದೀರಾ. ಗುರುಜಿ ಏನು ಹೇಳ್ತಾರೆ ಕೇಳಿ. ಗುರುಗಳೇ, ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಪಂಚಮ ಸ್ಥಾನ ಅಂತಕ್ಕಂಥದ್ದು ಬಾಧಿತವಾಗಿದ್ದ ಪಕ್ಷದಲ್ಲಿ ಆತನ ಸಂತತಿಗೆ ಆರೋಗ್ಯ ಸಮಸ್ಯೆ ಬರ್ತಕ್ಕಂಥದ್ದು ಸಹಜ. ಇಲ್ಲಿ ನೋಡಿದಾಗ ಮಂಜುನಾಥ್ ಅವರೇ, ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮದು ಮಘ ನಕ್ಷತ್ರ ಸಿಂಹರಾಶಿ ಆಗುತ್ತೆ ಮತ್ತು ಕನ್ಯಾ ಲಗ್ನ ಆಗುತ್ತೆ. ಲಗ್ನದಲ್ಲಿ ಕೇತು ಮತ್ತು ಸಪ್ತಮದಲ್ಲಿ ಗುರು ರಾಹುಗಳು. ಚಂದ್ರಾತ್ ಪಂಚಮಾಧಿಪತಿ ಆಗಿರತಕ್ಕಂತಹ ಗುರುವು ಚಂದ್ರಾತ್ ಅಷ್ಟಮದಲ್ಲಿ ರಾಹುಗ್ರಸ್ತನಾಗಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಸಹಜವಾಗಿಯೇ ಬರುವಂಥ ಸಾಧ್ಯತೆಗಳುಂಟು. ಪಂಚಮಾಧಿಪತಿಯು ರಾಹುವಿನೊಂದಿಗೆ ಅಷ್ಟಮದಲ್ಲಿದ್ದರೆ
ಅದರಲ್ಲೂ ಗುರುವಾಗಿದ್ದರೆ ವಿಶೇಷವಾದ ಬಾಧೆಯನ್ನು ಹೇಳುತ್ತೆ, ಮಕ್ಕಳಿಗೆ ತೊಂದರೆಯನ್ನು ಹೇಳುತ್ತೆ. ಇದು ಶಾಸ್ತ್ರ ಪ್ರಕಾರ ಯೋಚನೆ ಮಾಡಿದಾಗ ಗೋಹತ್ಯಾ ದೋಷದಿಂದ ಬಂದಿರತಕ್ಕಂಥದ್ದು ಅಂತ ನಾವು ಚಿಂತನೆ ಮಾಡ್ತೇವೆ. ಹಾಗಾಗಿ ನೀವು ಒಂದೊಮ್ಮೆ ಮಾಂಸಾಹಾರಿಗಳಾಗಿದ್ದ ಪಕ್ಷದಲ್ಲಿ ಕನಿಷ್ಠ ಪಕ್ಷ 16 ವರ್ಷಗಳ ಪರ್ಯಂತರವಾದರೂ ನಿಮ್ಮ ಮಕ್ಕಳಿಗೆ, ಅಂದರೆ 16 ವರ್ಷ ತುಂಬುವಲ್ಲಿವರೆಗಾದರೂ ನಿಮ್ಮ ಮಕ್ಕಳಿಗೆ ಮಾಂಸಾಹಾರವನ್ನು ಕೊಡಬೇಡಿ. ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಯೋಗದ ಪ್ರಕಾರ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಷ್ಟೇ, ಬೇರೆ ಏನು ಕಾರಣ ಇಲ್ಲ. ಇದರ ಜೊತೆಯಲ್ಲಿ ಸಾಧ್ಯವಾದಷ್ಟು ಗೋ ಸೇವೆಯನ್ನು ನಿಮ್ಮ ಮಕ್ಕಳ ಕೈಯಿಂದ ಮಾಡಿಸಿ. ಯಾವುದಾದರೂ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕಡಲೆಕಾಳು ಮತ್ತು ಉದ್ದಿನ ಕಾಳು ನೆನಪಿರಲಿ, ಕಪ್ಪಿರ್ತದೆ ಕಡಲೆಕಾಳು, ಕೆಂಪಿರ್ತದೆ ಉದ್ದಿನ ಕಾಳು, ಕಪ್ಪಿರ್ತದೆ. ಹಾಗಾಗಿ ಈ ಒಂದು 2 ಧಾನ್ಯಗಳನ್ನು, ಕಡಲೆ ಮತ್ತು ಉದ್ದು, ಈ 2 ಧಾನ್ಯಗಳನ್ನು ಯಾವುದಾದರೂ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಸಂಕಲ್ಪ ಪೂರ್ವಕವಾಗಿ ತುಲಾಭಾರ ಮಾಡಿ ಅರ್ಪಣೆ ಮಾಡಿಸಿ. ಇದರ ಜೊತೆಯಲ್ಲಿ ಪೂರ್ಣಕಾಳ ಸರ್ಪ ಶಾಂತಿ ಅನ್ನುವಂಥ ಒಂದು ಶಾಂತಿ ಕರ್ಮವನ್ನು ಕೂಡ ನೀವು ಮಾಡಿಸ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಮತ್ತು ಮುಖ್ಯವಾಗಿ ನಿಮ್ಮ ಮಕ್ಕಳ ಜಾತಕವನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ದಶಾಭುಕ್ತಿಯಲ್ಲಿ ದೋಷವಿದ್ದರೆ ಅಥವಾ ಜಾತಕದಲ್ಲಿ ಸಂಧಿ ಕಂಟಕ ಇತ್ಯಾದಿಗಳಿದ್ದ ಪಕ್ಷದಲ್ಲಿ ಕೂಡ ಆರೋಗ್ಯದಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಿರುತ್ತೆ. ಅನೇಕ ಕಾರಣಗಳು ಕೂಡ ಇರಬಹುದು, ಇಂಥದ್ದೇ ಅಂತ ಹೇಳೋದು ಕಷ್ಟ. ಆದರೆ ನಿಮ್ಮ ಜಾತಕದ ಪ್ರಕಾರ ಸಮಸ್ಯೆ ಇರುವುದು ಹೌದು. ಅದಕ್ಕೆ ಯೋಗ್ಯವಾದ ಶಾಂತಿಗಳನ್ನು ಮಾಡಿಸ್ಕೊಳ್ಳಿ, ಪರಿಹಾರವಾಗಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೇನೆ. ಶುಭವಾಗಲಿ. ಮಂಜುನಾಥ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಪ್ರಶ್ನೆ ಇದ್ದರೆ ತಡ ಮಾಡದೆ ಕಾಣಿಸಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಈ ಕೂಡಲೇ ಕಳಿಸಿ ಅಂತ ಹೇಳ್ತಾ, NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮ ನೋಡಿ ಹರಸಿ. ಗುರುಗಳೇ, ಮುಂದಿನ ರಾಶಿ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಹೊಂದುವಂಥ ಒಂದು ಕಾಲವಾಗಿ ಕಾಣಿಸುತ್ತೆ. ಕಾರಣ ಅಷ್ಟಮಾಧಿಪತಿ ಇರತಕ್ಕಂಥ ಸ್ಥಿತಿ, ಸಪ್ತಮ, ಕರ್ಮ, ಲಾಭ ಇತ್ಯಾದಿಗಳ ಸ್ಥಿತಿಗಳು ಕೂಡ ಅಷ್ಟು ಉತ್ತಮವಾಗಿ ಇಲ್ಲದ ಒಂದು ದಿನ. ಹಾಗಾಗಿ ಧನುರಾಶಿಯವರು ಇವತ್ತು ಸ್ವಲ್ಪ ಸಮಾಧಾನವಾಗಿ ಇರತಕ್ಕಂಥ ಪ್ರಯತ್ನವನ್ನು ಮಾಡುವಂಥ ಅನಿವಾರ್ಯತೆ ಇದೆ. ಗುರುಗಳೇ, ಜೀವಮಾನ ಪೂರ್ತಿ ಇದೇ ಆಗೋಯ್ತಲ್ಲ ನಮ್ಮ ಹಣೆ ಬರ ಅಂತೇಳಿ ನೀವು ಹೇಳಿದರೆ, ಸುಖ ಮತ್ತು ದುಃಖಗಳು ಗಡಿಯಾರದ ಪೆಂಡುಲಮ್ ಹೊಡ್ಕೊಳ್ತದೆ. ಹಿಂದೆಲ್ಲ ಗಡಿಯಾರ ಪೆಂಡುಲಮಿನ ಗಡಿಯಾರ ಇರ್ತಿತ್ತು, ಈಗ ಅದು ಆ ಗಡಿಯಾರ ಇಲ್ವೇ ಇಲ್ಲ, ಕೀ ಕೊಡೋದು. ಹಾಗಾಗಿ ಈಗ ಅದು ಹೇಳಿದರೂ ಜನರಿಗೆ ಅರ್ಥ ಆಗಲಿಕ್ಕಿಲ್ಲ. ಒಂದ್ಸರಿ ಈ ಕಡೆ ಒಂದ್ಸರಿ ಈ ಕಡೆ ಹೀಗೆ ಹೊಡ್ಕೊಳ್ತಿತ್ತು ಪೆಂಡುಲಮ್ ಅನ್ನೋರು. ಅದಕ್ಕೆ ಅದು ಒಂದ್ಸರಿ ಸುಖ, ಒಂದ್ಸರಿ ದುಃಖ, ಒಂದ್ಸರಿ ಕಷ್ಟ, ಒಂದ್ಸರಿ ಸುಖ, ಒಂದ್ಸರಿ ಅನಾರೋಗ್ಯ, ಒಂದ್ಸರಿ ಆರೋಗ್ಯ, ಹೀಗೆ ಯಾವಾಗಲೂ ಆಗ್ತಾನೆ ಇರ್ತದೆ. ಚಕ್ರವರ್ ಪರಿವರ್ತಂತೆ ತತ್ರಕಾ ಪರಿದೇವನ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಹಾಗೆ ಅದು ವ್ಯತ್ಯಾಸಗಳಾಗ್ತಾ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ನಮಗೆ ಸುಖ ಬಂದಾಗ ಅದು ಗಮನ ಬರಲ್ಲ, ನಮಗೆ ನೆಮ್ಮದಿಯಿಂದ ಇದ್ದಂಥ ಕಾಲಗಳು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಕಷ್ಟ ಬಂದಾಗ ಮಾತ್ರ ನನಗೇ ಯಾಕೆ ಬರುತ್ತೆ ಅನ್ಕೋತೀವಿ. ಆದರೆ ಹಾಗಿರೋದಿಲ್ಲ, ಸುಖವೂ ಸಹ ಬಂದೇ ಬರುತ್ತೆ. ಹಾಡು ಕೇಳಿರ್ಬೋದಲ್ಲ ನೀವು, ಕಷ್ಟ ಒಂದೇ ಇರೋದು, ಸುಖವೂ ಬರದೇ ಇರೋದು, ರಾತ್ರಿ ಕಳೆದ ಮೇಲೆ ಹಗಲು ಬಂದೇ ಬರ್ತದೆ. ಹಾಗೆ ಮೊದಲನೇದಾಗಿ ಮನುಷ್ಯ ಆಶಾವಾದಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಮಹಾಗಣಪತಿಯ ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಸಪ್ತಮಾಧಿಪತಿ ಆಗಿರತಕ್ಕಂತಹ ಚಂದ್ರ ಶುದ್ಧ ಸ್ಥಿತಿಗೆ ಬಂದಿದ್ದಾನೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ವೃದ್ಧಿಯಾಗುವಂಥ ಕಾಲ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಾದರೂ ಕೂಡ ಲಾಭಾಂಶ ಹೆಚ್ಚು ಕಾಲ ನಿಲ್ಲುವಂಥ ಸಾಧ್ಯತೆ ಕಡಿಮೆ ಕಾಣಿಸುತ್ತೆ. ಮತ್ತು ವಿಶೇಷವಾಗಿ ಮೋಸ ಹೋಗ್ತಕ್ಕಂಥ ಲಕ್ಷಣ ಕಾಣುತ್ತೆ. ಧನಸ್ಥಾನದಲ್ಲಿರ್ತಕ್ಕಂಥ ರಾಹು ಬೇರೆಯವರ ಮಾತಿಗೆ ಮರುಳಾಗೋದು, ಹೊಗಳಿಕೆಗೆ ಮರುಳಾಗಿ ಹೊನ್ನ ಶೂಲಕ್ಕೆ ಏರಬೇಡಿ ಅಂತ ಒಂದು ಗಾದೆ. ಹಾಗಾಗಿ ಯಾರೋ ಒಬ್ರು ಹೊಗಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಕಣ್ಣು ಮುಚ್ಕೊಂಡು ಅವ್ರ ಜೊತೆ ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಇದರಿಂದ ಮುಂದೆ ಸಮಸ್ಯೆ ಬರ್ಬೋದು. ಯಾರು ಏನೇ ಹೇಳಿದ್ರು ಸ್ವಲ್ಪ ವಿವೇಕಕ್ಕೆ ಕೆಲಸವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಜೊತೆಯಲ್ಲಿ ಲಾಭಸ್ಥಿತಿಯಲ್ಲಿ ಚತುರ್ಗ್ರಹ ಯೋಗ ಹೇರಳವಾದ ದೊಡ್ಡ ಲಾಭವನ್ನು ತೋರಿಸುವಂಥದ್ದು. ಹಸಿವಾಗಿದೆ ಅಂತೇಳಿ ಹೆಬ್ಬಾವು ಆನೆ ನುಂಗೋಕೆ ಹೋಯ್ತು ಅಂತ ಗಾದೆ. ಆಗ್ತದೆ ಅಂತ ಯೋಚನೆ ಮಾಡಬೇಕಲ್ಲ. ಹಾಗಾಗಿ ಎಲ್ಲ ವಿಮರ್ಶೆ ಮಾಡದೆ ಎಲ್ಲೂ ಕೂಡ ಹೊಸ ಇನ್ವೆಸ್ಟ್ಮೆಂಟಿಗೆ ಹೋಗಬೇಡಿ. ಕೆಲವರೆಲ್ಲ ದುರಾಸೆ ತೋರಿಸ್ತಾರೆ. ನೀನು 5 ಲಕ್ಷ ಹಾಕು, 1 ತಿಂಗಳಲ್ಲಿ ನಾನು 10 ಲಕ್ಷ ಕೊಡಿಸ್ತೀನಿ, ಇಲ್ಲ 2 ತಿಂಗಳಲ್ಲಿ 10 ಲಕ್ಷ ಕೊಡಿಸ್ತೀನಿ. ಯಾರೂ ಆ ಥರ ಪ್ರಿಂಟ್ ಹೊಡೆದು ಕೊಡೋಕ್ಕಾಗೋದಿಲ್ಲ. ಆ ಥರ ಮಾಡ್ತಿದ್ದಾರೆ ಅಂದರೆ ಅದು ಅನ್ಯಾಯ ಇದೆ ಅದ್ರ ಹಿಂದೆ ಅನ್ನೋದ್ರ ಎಚ್ಚರಿಕೆ ನಿಮಗಿರಲಿ. ದೊಡ್ಡ ಲಾಭಕ್ಕೆ ಹೋಗಿ ಕೈಲಿರೋದನ್ನ ಕಳ್ಕೊಳ್ಳೋದು ಬೇಡ.
ಎಚ್ಚರಿಕೆಯಿಂದ ಇರಿ. ಜೊತೆಯಲ್ಲಿ ಭದ್ರಕಾಳಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿರುತ್ತೆ. ಕಾರಣ ಶತ್ರುಗಳ ಭಯ ಪರಿಹಾರವಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲ ಅಂತಕ್ಕಂಥದ್ದು ಕಾಣುತ್ತೆ. ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಕೂಡ ಹೆಚ್ಚಾಗುವಂಥ ಲಕ್ಷಣ ಇದೆ. ಕರ್ಮಭಾವದಲ್ಲಿರ್ತಕ್ಕಂಥ ಚತುರ್ಗ್ರಹ ಯೋಗದಿಂದಾಗಿ ವಿಶೇಷವಾಗಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ ಇತ್ಯಾದಿ ಪ್ರಯತ್ನ ಅಥವಾ ಹಿರಿಯ ಅಧಿಕಾರಿಗಳಿಂದ ಸಸ್ಪೆನ್ಷನ್ ಆರ್ಡರ್ ಇತ್ಯಾದಿಗಳೇನಾದರೂ ಬಂದಿದ್ರೂ ಕೂಡ ಅದು ರಿವೋಕ್ ಆಗ್ತಕ್ಕಂಥದ್ದು ಅಥವಾ ಈ ಥರದ ಬಾಧೆಯಿಂದ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಬೇಕಾಗಿರತಕ್ಕಂಥ ಮಾರ್ಗ ಕಾಣಿಸುವಂಥ ಪೂರ್ಣ ಅವಕಾಶ ಇದೆ. ಜನ್ಮರಾಶಿಯಲ್ಲಿ ರಾಹು ಇರೋದರಿಂದ ಗೋಪೂಜೆ ಅಂತಕ್ಕಂಥದ್ದು ಬೇಕೇ ಬೇಕು. ಸಾಧ್ಯವಾದರೆ ಕನಿಷ್ಠ 9 ದಿನಗಳ ಪರ್ಯಂತ ನಿರಂತರವಾಗಿ ಗೋಪೂಜೆಯನ್ನು ಮಾಡಿಕೊಳ್ಳಿ. ಇದರಿಂದಾಗಿ ಬರ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗುತ್ತೆ. ಮತ್ತು ಕುಂಭರಾಶಿಗೆ ಅಷ್ಟಮ ಶುದ್ಧಿಯಾಗಿರೋದ್ರಿಂದ ಹೆದರುವಂಥ ಅನಿವಾರ್ಯತೆ ಕಾಣಿಸೋದಿಲ್ಲ. ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ನಾಲಿಗೆ ಮೇಲೊಂಚೂರು ಹತೋಟಿ ಬೇಕಾಗುತ್ತೆ. ಎಚ್ಚರಿಕೆ ಇಲ್ಲ ಅಂದರೆ ಆರ್ಥಿಕವಾದ ನಷ್ಟವನ್ನು ನೋಡಬೇಕಾಗಿ ಬರುತ್ತೆ. ಹಾಗಾಗಿ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ತ್ರಿಕೋಣದಲ್ಲಿರ್ತಕ್ಕಂತಹ ಷಡ್ಗ್ರಹ ಯೋಗ ಬಹಳ ಅದ್ಭುತವಾದಂಥ ಒಂದು ಯೋಗ ಇದು. ಷಡ್ಗ್ರಹ ಯೋಗ, 6 ಗ್ರಹಗಳು ತ್ರಿಕೋಣದಲ್ಲಿ, ಶನಿ, ಗುರು, ರವಿ, ಚಂದ್ರ, ಮಂಗಳ ಮತ್ತು ಬುಧ, ಈ 6 ಗ್ರಹಗಳು ತ್ರಿಕೋಣದಲ್ಲಿರ್ತಕ್ಕಂಥದ್ದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಯೋಗ. ದೈವ ಬಲವನ್ನು ಪಡ್ಕೊಳ್ಳಿಕ್ಕೆ, ಅಧಿಕಾರ ಬಲವನ್ನು ಪಡ್ಕೊಳ್ಳಿಕ್ಕೆ, ಆರ್ಥಿಕ ಬಲವನ್ನು ಪಡ್ಕೊಳ್ಳಿಕ್ಕೆ, ಕೌಟುಂಬಿಕ ಬಲವನ್ನು ಪಡ್ಕೊಳ್ಳಿಕ್ಕೆ, ಹೀಗೆ ಎಲ್ಲ ವಿಭಾಗದಲ್ಲೂ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಸ್ಥಿತಿ ಕೇವಲ 3 ರಾಶಿಯವರಿಗೆ ಮಾತ್ರ ಇದೆ. ಅದರಲ್ಲಿ ಒಂದು ರಾಶಿ ಮೀನ, ಇನ್ನೊಂದು ಕರ್ಕಾಟಕ, ಮತ್ತೊಂದು ವೃಶ್ಚಿಕ ಆಗಿರುತ್ತೆ. ಆದರೆ ಮೀನರಾಶಿಯವರಿಗೆ ಇದ್ದಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಿತಿ, ಉತ್ತಮವಾಗಿರತಕ್ಕಂಥ ಸ್ಥಿತಿ ಉಳಿದ 2 ರಾಶಿಗಳು ಅವರಿಗೆ ಇಲ್ಲ. ಹಾಗಾಗಿ ವಿಶೇಷವಾಗಿ ಮೀನರಾಶಿಯವರು ಪ್ರಯತ್ನಪೂರ್ವಕವಾಗಿ ಸತ್ಕಾರ್ಯಗಳನ್ನು ಮಾಡಿ ಗುರುವಿನ ಅನುಗ್ರಹ ಪಡ್ಕೊಳ್ತಕ್ಕಂಥದ್ದು, ಶಿವನ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ಮಾಡಿ. ಸಾಧ್ಯವಾದರೆ ಒಂದು ಗುರುವನ್ನು ದರ್ಶನ ಮಾಡಿ, ಯಾರಾದರೂ ಸನ್ಯಾಸಿ ಪರಂಪರೆಯಲ್ಲಿರ್ತಕ್ಕಂಥ ಮಹಾತ್ಮರ ದರ್ಶನವನ್ನು ಮಾಡಿಕೊಳ್ಳಿ, ಸಾಧು ಸಂತರ ಸಂಘವನ್ನು ಮಾಡಿ, ಸತ್ಕಾರ್ಯಗಳನ್ನು ಆಚರಣೆ ಮಾಡಿ. ವಿಶೇಷವಾಗಿ ಕೃಷಿ ವಾಣಿಜ್ಯಾದಿ ಚಟುವಟಿಕೆಗಳಲ್ಲಿ ಕೂಡ ಸಾಕಷ್ಟು ಲಾಭ ಆಗ್ತಕ್ಕಂಥ ಅವಕಾಶಗಳುಂಟು. ಮತ್ತು ವಿಶೇಷವಾಗಿ ಅಷ್ಟಮದಲ್ಲಿ ಶುಕ್ರ ಇರೋದರಿಂದ ಸ್ವತಂತ್ರವಾಗಿ ದೂರ ವಾಹನ ಚಾಲನೆಯನ್ನು ಮಾಡಿಕೊಂಡು ಹೋಗಬೇಡಿ, ತೊಂದರೆಗಳು ಬರಬಹುದು. ಹಾಗಾಗಿ ಎಚ್ಚರಿಕೆ ಬೇಕು. ಇಷ್ಟು ಬಿಟ್ಟರೆ ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಬಾಧಾ ನಿವೃತ್ತಿಗೋಸ್ಕರ ವಿಶೇಷವಾಗಿ ನರಸಿಂಹನ ಉಪಾಸನೆಯನ್ನು ಮಾಡಿಕೊಳ್ಳಿ. ಅಂದರೆ ದೊಡ್ಡ ತೊಂದರೆಗಳು ಕಂಡು ಬರ್ತಾ ಇದ್ದ ಪಕ್ಷದಲ್ಲಿ ನಿವಾರಣೆಗೋಸ್ಕರವಾಗಿ ನರಸಿಂಹನನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಿ. ಗುರುಗಳೇ, ಶುಕ್ರವಾರದ ಈ ಶುಭ ದಿನ ವಿಶೇಷ ವಿಚಾರವನ್ನು ಹೊತ್ತು ಬಂದು ನಮಗೆ ದುಗ್ಗಮ್ಮ ತಾಯಿಯ ಒಂದು ದರ್ಶನದಿಂದ ಏನೆಲ್ಲ ಭಾಗ್ಯವನ್ನು ಪಡ್ಕೊಳ್ಬಹುದು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ. ಹೊರಡೋ ಸಮಯ ಆಗ್ತಿದೆ. ನಾಳೆ ಶನಿವಾರ ಮತ್ತೆ ನಿಮ್ಮ ಭೇಟಿ. ಹೋಗಿ ಬರೋದಾ? ನಮಸ್ಕಾರ.